ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ಕೇಳಿ ಕೃಷಿ ಮಾರಾಟ ರಂಗ. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800-425-1552 ಕಚೇರಿ ಸಮಯದಲ್ಲಿ ಸಂಪರ್ಕಿಸಿರಿ. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದಿನನಿತ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಮಾಹಿತಿಗಾಗಿ www.krishimaratawaahini.karnataka.gov.in ಜಾಲತಾಣ ನೋಡಿರಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಕೃಷಿ ಉದ್ಯಮಶೀಲತೆ ಕುರಿತ ಸಂದರ್ಶನವಿದೆ. ಹವ್ಯಾಸ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ಹವ್ಯಾಸ್ ಅವರೇ. ಸರ್, ನಾನು ಮೂಲತಃ ಮಡಿಕೇರಿಯವನು. ನನ್ನ ಮೇಜರ್ ಎಜುಕೇಷನ್ ಬಂದುಬಿಟ್ಟು ಕೃಷಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ GKVK ಬೆಂಗಳೂರಲ್ಲಿ ಬ್ಯಾಚುಲರ್ಸ್ ಮುಗಿಸಿರೋದು ಸರ್. ಅದಾಗಿ ಗುಜರಾತಲ್ಲಿ ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ನಾನು ಅಗ್ರಿ ರಿಲೇಟೆಡ್ ಸ್ಟಾರ್ಟಪ್ ಮೇಲೆ ನಾನು MBA ಕೋರ್ಸ್ ಮಾಡಿರೋದು. ಕಾಲೇಜ್ ಹೇಗೆಂತಂದರೆ ಸ್ಟಾರ್ಟಪ್ ಮೇಲೇ ನಿಮಗೆ ಸ್ಪೆಸಿಫಿಕ್ ಆಗಿ MBAನ ಆಫರ್ ಮಾಡುತ್ತೆ. ಇಡೀ ಇಂಡಿಯಾದೆಲ್ಲ ಅದೊಂದೇ ನೋಡಲ್ ಇನ್ಸ್ಟಿಟ್ಯೂಟ್ ಇರೋದು. ನಿಮ್ಮ ಮಾಮೂಲಿ MBA ಕಾಲೇಜಿಗೆ ಹೋದಾಗ ಏನು ಮಾಡ್ತಾರೆ, ನಿಮಗೆ ಇಂಟರ್ನ್ಶಿಪ್ಪಿಗೆ ಬೇರೆ ಕಡೆ ಕೆಲಸ ಕಳಿಸ್ತಾರೆ. ಈ ಕಾಲೇಜಲ್ಲಿ ನಿಮಗೆ ಇಂಟರ್ನ್ಶಿಪ್ ಬದಲು ನಮ್ಮದೇ ಆದಂಥ ಕಂಪ್ನಿ ಶುರು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾವು ಕಂಪ್ನಿ ಶುರು ಮಾಡಿ ಈಗ ನಡೆಸ್ತಾ ಇದ್ದೀವಿ ಸರ್. ನಿಮ್ಮದು ವ್ಯವಸಾಯಸ್ಥ ಕುಟುಂಬನ? ನಮಗೆ ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಇದೆ, ಬಟ್ ನಾವು ಅಷ್ಟು ನಡೆಸ್ತಿಲ್ಲ. ತಂದೆ ಆರ್ಮಿಲಿದ್ದರು. ಸೊ ಹಾಗಾಗಿ ಅವರು ರಿಟೈರ್ಡ್ ಆಗಿ ಬಂದ ಮೇಲೆ ನಮ್ಮ ಅಮ್ಮನೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಕೃಷಿ ಕಡೆ ಅಷ್ಟು ಆ್ಯಕ್ಟಿವ್ ಇಲ್ಲ ಸರ್. ಓಕೆ, ಅಂದರೆ ಜಮೀನಿದೆ ಈಗ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಎಂಟರ್ಪ್ರೈಸಿಂಗ್ ಅಥವಾ ಒಂದು ಉದ್ಯಮನ ಮಾಡಬೇಕು ಅನ್ನೋ ಒಂದು ಆಲೋಚನೆ ಹೇಗೆ ಬಂತು ತಮಗೆ? ಸೊ ಬಿಸ್ನೆಸ್ ಶುರು ಮಾಡಬೇಕು ಅಂತ ಮೊದಲನೇ ಆಸೆ ಇತ್ತು ಸರ್. ಬಟ್ ಅಗ್ರಿಕಲ್ಚರ್ ಆ್ಯಕ್ಚುಲಿ ನಾನು ನನ್ನ ಎಲ್ಲ ಚೈಲ್ಡ್ಹುಡ್ನ ನಾನು ಕಳೆದಿದ್ದೆ ಅಜ್ಜಿ ಮನೇಲಿ. ಸೊ ಹಂಗಾಗಿ ಅಗ್ರಿಕಲ್ಚರ್ ಮೇಲೆ ನಂಗೆ ಜಾಸ್ತಿ ಇಂಟ್ರೆಸ್ಟ್ ಕೂಡ ಇತ್ತು. ಅದೇ ಸರಿಯಾದ ಸಮಯ GKVK ಅಗ್ರಿ ಮಾರ್ಕೆಟಿಂಗ್ ಅನ್ನೋ ಕೋರ್ಸಲ್ಲಿ ನನಗೆ ಅಡ್ಮಿಷನ್ ಕೂಡ ಸಿಕ್ತು. ಸೊ ಇದೆಲ್ಲನೂ ಒಂದಕ್ಕೊಂದು ಲಿಂಕ್ ಆದ ಕಾರಣ ನನಗೆ ಅಲ್ಲೇ ಮುಂದುವರಿಸೋ ಒಂದು ಆಸಕ್ತಿಯನ್ನು ಇಟ್ಕೊಂಡು ನಾನು ಶುರು ಮಾಡಿದ್ದು ಸರ್. ಹೇಳ್ತಾ ಹೋಗಿ ಸರ್. ನೀವು ಅಲ್ಲಿ ಮುಗಿಸಿದ್ರಲ್ಲ, ಅಲ್ಲಿಯ ಅನುಭವ ಹೇಗೆ? ಎಂಟರ್ಪ್ರಿನರ್ ಡೆವಲಪ್ಮೆಂಟ್ ಏನಂದ್ರೆ ಮುಂದೆ EDIA ಅಂತ, ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ. ಸೊ ನಾವು ಯಾರು ಸ್ಥಾಪನೆ ಮಾಡಿರೋದು ಈ ಸಂಸ್ಥೆ? ಇದು ಗುಜರಾತ್ ಗೌರ್ಮೆಂಟ್ ಮತ್ತು 5 ಲೋಕಲ್ ಬ್ಯಾಂಕ್ ಸಪೋರ್ಟೆಡ್ ಸರ್. ಅದು ಇಟ್ಸ್ ಎನ್ ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಟ್ ಆ್ಯಕ್ಚುಲಿ. ಸೊ ಅಲ್ಲಿ 2 ವರ್ಷ ನಾರ್ಮಲ್ ನಿಮಗೆ IIM ಅಹಮದಾಬಾದ್ ಹೇಗೆ ಕೋರ್ಸ್ ಆಫರ್ ಮಾಡಿ ಅದೇ ಥರ PGDM ಕೋರ್ಸ್ನ ಆಫರ್. ಎಲ್ಲಿದೆ ಇದು? ಗುಜರಾತಲ್ಲಿ ಅಹಮದಾಬಾದ್ ಸಿಟಿಯಲ್ಲೇ ಇದೆ ಸರ್. ಅಹಮದಾಬಾದಲ್ಲೇ ಇದೆ? ಹೌದು. ಓಕೆ ಓಕೆ, ಆಯಿತು. ಇದಕ್ಕೇನು ಎಂಟ್ರೆನ್ಸ್ ಎಕ್ಸಾಮ್? ಹೌದು, ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. CAT CMAT ಎಕ್ಸಾಮ್ ಬರೀಬೇಕು. ಅಲ್ಲಿ ನಿಮಗೆ ಮಿನಿಮಮ್ ಕಟ್ ಆಫ್ ಸ್ಕೋರ್ ಇರುತ್ತೆ. ಆ ಸ್ಕೋರ್ ಮೇಲೆ ನಮ್ಮನ್ನ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಸೆಲೆಕ್ಟ್ ಆದ ಟಾಪ್ 60 ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾನ ಸೆಲೆಕ್ಟ್ ಮಾಡ್ತಾರೆ ಸರ್. ನೀವು ಯಾವ ರ್ಯಾಂಕ್ ಬಂದಿದ್ರಿ? ನಂದು ರ್ಯಾಂಕ್ ಅಂದರೆ ಲೈಕ್ ನನ್ನ ಸ್ಕೋರ್ ಬಂದುಬಿಟ್ಟು 87ನಲ್ಲಿತ್ತು. ಸೊ ಅಲ್ಲಿ ಸೆಲೆಕ್ಷನ್ ಮಾಡೋ ಟೈಮಿಗೆ ಮೇಜರಾಗಿ ಇಂಟರ್ವ್ಯೂ ನೋಡ್ತಾರೆ ಸರ್ ಹೇಗಾಗಿತ್ತು ಅಂತ. ಆಯಿತು. ಏನು ಖರ್ಚು ಬರುತ್ತೆ ಕೋರ್ಸ್? ಅಲ್ಲಿ 2 ವರ್ಷ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸುಮಾರು ಒಂದು 13 ಲಕ್ಷ ಆಗುತ್ತೆ ಸರ್. ವಿತ್ ಅಲ್ಲೇ ಇರಬೇಕು ಕಾಲೇಜ್ ಒಳಗೇನೆ. ಸೊ 13 ಲಕ್ಷ ಆಗುತ್ತೆ. ಸಾಲ ಮಾಡಿ ಹೋಗಿದ್ರಾ? ಎಜುಕೇಷನ್ ಲೋನ್ ಮಾಡಿ ಹೋಗಿದ್ದೀವಿ ಸರ್. ಓಕೆ. ಏನು ಓದಿದ್ರಿ ಅಲ್ಲಿ? ಓದು ಹೇಗಿತ್ತು ತಮ್ಮದು? ಅಲ್ಲಿ ಮೇಜರಾಗಿ ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಇರಲ್ಲ ಸರ್. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಗುಜರಾತ್ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಜಾಸ್ತಿ ಬಿಸ್ನೆಸ್ ರಿಲೇಟೆಡೇ ಅಲ್ಲಿ ಎಕೋಸಿಸ್ಟಮ್ ಇರುತ್ತೆ. ಸೊ ಹಂಗಾಗಿ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿಂದ CEOಸ್ನ ಅಥವಾ ಅಲ್ಲಿರೋ ಸ್ಟಾರ್ಟಪ್ ಫೌಂಡರ್ಸ್ನ ನಮಗೆ ಟೀಚಿಂಗಿಗೆ ಕರೆಸ್ತಾರೆ. ಸೊ ಅವ್ರ ಜೊತೆ ನಮಗೆ ರಿಯಲ್ ಲೈಫಲ್ಲಿ ಇಂಟ್ರಾಕ್ಷನ್ಸ್ ನಡೀತಾ ಇರುತ್ತೆ. ಸೊ ಏನೇನು ಚಾಲೆಂಜಸ್ ಬರುತ್ತೆ ಅದ್ರ ಬಗ್ಗೆ ನಮಗೆ ಲೆಸನ್ಸ್ ಇರುತ್ತೆ. ಆಮೇಲೆ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಕೊಡಬೇಕು ಅಂತೇಳಿ ಆ ಕಾಲೇಜಲ್ಲಿ ಇರುವಾಗಲೇ ನಮ್ಮ ಕಂಪ್ನಿ ಶುರು ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಮಾಡ್ತಾರೆ, ಪ್ಲಸ್ ಸಪೋರ್ಟ್ ಕೂಡ ಕೊಡ್ತಾರೆ. ಸೊ ನಾವಲ್ಲಿ ಗುಜರಾತ್ ಓದ್ತಿರುವಾಗ ನಾನು ಕರ್ನಾಟಕದವ್ನು ಆಗಿದ್ರೂ ನನಗೆ ಗುಜರಾತ್ ಗೌರ್ಮೆಂಟಿಂದ ನನಗೆ ಆ ಐಡಿಯಾ ವರ್ಕೌಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಗ್ರ್ಯಾಂಟ್ ಸಿಕ್ಕಿತ್ತು, 1.5 ಲಕ್ಷ ಗ್ರ್ಯಾಂಟ್. ಅದು ಹೇಗೆ ಅಂತಂದರೆ ನಾವು ಗೌರ್ಮೆಂಟಿಗೆ ಕೊಡೋ ನೆಸೆಸಿಟಿ ಇಲ್ಲ. ಆಮೇಲೆ ಅದನ್ನು ಕಂಪ್ನಿ ಶುರು ಮಾಡಬೇಕು ಅಂತಲೂ ಇಲ್ಲ, ನಮಗಿರೋ ಐಡಿಯಾ
ವರ್ಕೌಟ್ ಆಗುತ್ತೆ ಇಲ್ವ ಅಂತ ಚೆಕ್ ಮಾಡಲಿಕ್ಕೆ ಸಿಕ್ಕಂಥ ಗ್ರ್ಯಾಂಟ್ ಅದು. ತಾವೇನು ಮಾಡಿದ್ರಿ? ನಾವು ಈ ಅಗ್ರಿಕಲ್ಚರ್ ಸ್ಪ್ರೇಯಿಂಗ್ ಡ್ರೋನ್ ನಮ್ಮ ವರ್ಕೌಟ್ ಆಗುತ್ತೆ ಇಲ್ವ ಅಂತ ಚೆಕ್ ಮಾಡಿದ್ವಿ ಸರ್. ಡ್ರೋನ್ ಎಷ್ಟು ವರ್ಷದ ಹಿಂದೆ? ಇದು 2018ನೇ ಇಸ್ವಿಯಲ್ಲಿ ಸರ್. ಏನು ಮಾಡಿದ್ರಿ? ಸೊ ನನ್ನ GKVKಯಿಂದನೇ ಇದ್ದಂಥ ಪ್ಲ್ಯಾನ್ ಅದು. GKVK ಒಂದು ಕೋರ್ಸ್ ಇದೆ ಸರ್. ಸೊ ನಮ್ಮನ್ನ 3 ತಿಂಗಳು ಹಳ್ಳಿಗೆ ಹಾಕ್ತಾರೆ, ರಾವೆ ಕಾರ್ಯಕ್ರಮ. ಸೊ ಅಲ್ಲಿ 3 ತಿಂಗಳು ಹಳ್ಳಿಲಿದ್ದ ಟೈಮಲ್ಲಿ ನಾವು ರೈತರಿಗೆ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಅಂತ ಹೇಳ್ಬಿಟ್ಟು ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಡ್ರೋನು ಮತ್ತು ಇಂಥ ಒಂದು ಟೆಕ್ನಾಲಜಿದು ರೈತರಿಗೆ ನಾವು ವೀಡಿಯೋಸ್ ತೋರಿಸ್ತಾ ಇದ್ವಿ. ನಾವೇನು ಅಂದ್ಕೊಂಡ್ವಿ, ರೈತರು ಆ ಸಮಯ ಸರ್ 2017ನಲ್ಲಿದ್ದು. ಸೊ ರೈತರು ಇಂಥ ಟೆಕ್ನಾಲಜಿನ ಅಡಾಪ್ಟ್ ಮಾಡಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ರೈತರು ನಮ್ಮನ್ನ ಉಲ್ಟಾ ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು. ನೀವುಗಳು ಬರ್ತೀರಾ, ವೀಡಿಯೋಸ್ ತೋರಿಸ್ತೀರಾ, ಬಟ್ ನೀವು ಇಲ್ಲೇನೋ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಲ್ಲ, ನಮಗೆ ಬೇಕಿದು ತರಿಸ್ಕೊಡಿ ಅಂತ ಹೇಳಿದರು. ಆಯ್ತು ಹೋಗಿ ರೈತರು ಕೇಳ್ತಿದ್ದಾರಲ್ಲ ಒಂದು ಡೆಮೋ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು 2017ನೇ ಇಸ್ವಿಯಲ್ಲಿ ಹುಡುಕರೆ ಭಾರತದಲ್ಲಿ ಯಾರೂ ಇರಲಿಲ್ಲ ಸರ್ ಈ ಥರ ಸ್ಪ್ರೇಯಿಂಗ್ ಮಾಡೋಂಥವ್ರು. ಆ ಟೈಮಿಗೆ ಇಂಡಿಯನ್ ರೂಲ್ಸ್ ಕೂಡ ತುಂಬ ಟಫ್ ಇತ್ತು. 2019ನೇ ಇಸ್ವಿಯಲ್ಲಿ ಅದು ಸ್ವಲ್ಪ ಸ್ಮೂತ್ ಆಗಿದೆ ರೂಲ್ಸ್ಗಳು. ಸೊ ಆ ಟೈಮಿಗೆ ಯಾವ ಕಂಪ್ನಿ ಕೂಡ ಇರಲಿಲ್ಲ ಇಂಡಿಯಾದಲ್ಲಿ. ಸೊ ಹಾಗಾಗಿ ಆ ಐಡಿಯಾ ಬಂತು, ನಾವೇನೋ ಶುರು ಮಾಡಬೇಕು ಅಂತ. ಆ ಐಡಿಯಾ ಇಟ್ಕೊಂಡೆ ನಾವು ಗುಜರಾತಿಗೆ ಹೋಗಿದ್ದಿದ್ದು. ಅಲ್ಲಿ ಅದೇ ಐಡಿಯಾನ ಟೆಸ್ಟ್ ಕೂಡ ಮಾಡ್ಕೊಂಡ್ವಿ, ಅಂದರೆ ಈ ಸ್ಪ್ರೇಯಿಂಗ್ ಮಾಡೋದು ಹೆಂಗೆ ವರ್ಕೌಟ್ ಆಗುತ್ತೆ, ನಾವು ಇದನ್ನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅಂತ. ಕಾಲಕ್ರಮೇಣ ಈ ಬಿಸ್ನೆಸ್ ವೈಸ್ ನೋಡಿದಾಗ ನಾವು ಅಂಥ ರಿಚ್ ಫ್ಯಾಮಿಲಿಯಿಂದನೇ ಬಂದಿಲ್ಲ, ಪ್ಲಸ್ ನಮ್ಮ ಫ್ಯಾಮಿಲಿಯಿಂದ ಸ್ಟಾರ್ಟಪ್ ಎನ್ಕರೇಜ್ ಕೂಡ ಮಾಡ್ತಿರ್ಲಿಲ್ಲ. ಸೊ ನಾವಾಗೇ ಅಷ್ಟು ದುಡ್ಡು ಹಾಕಿ ಮಾಡೋವಂಥ ಒಂದು ಕೆಲಸ ಎಲ್ಲ ಅದು ಆಗ್ತಿರ್ಲಿಲ್ಲ ಯಾವುದು ಸ್ಪ್ರೇಯಿಂಗ್ದು. ಹಾಗಾಗಿ ಡ್ರೋನಲ್ಲೇ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಡ್ರೋನ್ ಮ್ಯಾಪಿಂಗ್ ಅಂತ ಇನ್ನೊಂದು ಕೆಲಸ ನಡೆಯುತ್ತೆ ಅದರಲ್ಲಿ. ಸೊ ನಾವು ಫೋಟೋಸ್ ತೆಗೆದ್ಬಿಟ್ಟು ಅದರದ್ದು ಡೇಟಾನ ಅನಾಲಿಸಿಸ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಎಲ್ಲೆಲ್ಲಿ ಏನೇನು ಇಶ್ಯೂ ಇದೆ, ಏನೇನು ಸಮಸ್ಯೆಗಳಿದೆ ಅಂತ. ಆ ಥರ ಒಂದು ಕೆಲಸನ ನಾವು ನಮ್ಮದೇ ಕಂಪ್ನಿ ಬೀಗಲ್ ಅಗ್ರಿಟೆಕ್ ಅನ್ನೋ ಕಂಪ್ನಿನ ಸ್ಥಾಪನೆ ಮಾಡಿ ಶುರು ಮಾಡಿದ್ವಿ. ಮೇಜರಾಗಿ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತೀವಿ ಸರ್. ಅದರಲ್ಲಿ ಏನು ಮಾಡ್ತೀವಿ? ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ರೀಪ್ಲಾಂಟೇಷನ್ ವರ್ಕ್ ನಡೆಯುತ್ತೆ ಸರ್. ಸೊ ರೀಪ್ಲಾಂಟೇಷನ್ ವರ್ಕ್ದು ಹೇಗೆ ಕೆನೋಪಿ ಕವರ್ ಚೇಂಜು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತೆ, ಆಮೇಲೆ ಅದು ಹೇಗೆ ಎಷ್ಟು ಪರ್ಸೆಂಟೇಜಲ್ಲಿ ಅವ್ರ ವರ್ಕ್ ಎಫೆಕ್ಟಿವ್ ಆಗಿ ನಡೀತಿದೆ ಅಂತ ಹೇಳ್ಬಿಟ್ಟು ಮಾನಿಟ್ರಿಂಗ್ ಮಾಡಲಿಕ್ಕೆ. ಸೊ ನಾವು ಫೋಟೋಸ್ ತೆಗೆದು ಅದರಿಂದ ಮ್ಯಾಪ್ಗಳು ರೆಡಿ ಆಗುತ್ತೆ. ಅದು ರಿಯಲ್ ಟೈಮ್ ಮ್ಯಾಪ್. ಸ್ಯಾಟಲೈಟ್ ಮ್ಯಾಪ್ಗೂ ಇದಕ್ಕೂ ಏನಕ್ಕೆ ವ್ಯತ್ಯಾಸ ಅಂತಂದರೆ, ಸ್ಯಾಟಲೈಟಲ್ಲಿ ನಮಗೆ ಬೇಕಾದ ಟೈಮ್ ಇಂಟರ್ವಲ್ ಇಮೇಜಸ್ ಸಿಗಲ್ಲ, ಮತ್ತು ಬೇಕಾದ ರೀಜನ್ದೇ ನಮಗೆ ಸ್ಪೆಸಿಫಿಕ್ ಆಗಿ ಸಿಗಲ್ಲ, ಪ್ಲಸ್ ಕ್ಲಾರಿಟಿನೂ ಕಡಿಮೆ ಇರುತ್ತೆ. ಡ್ರೋನಲ್ಲಿ ನಮಗೆ ಬೇಕಾದ ಲಿಮಿಟೆಡ್ ಏರಿಯಾನ ಮತ್ತು ತುಂಬ ಫಾಸ್ಟಾಗಿ ಕಡಿಮೆ ಖರ್ಚನ್ನು ನಾವು ತೆಗಿಬೋದು. ಇದನ್ನು ನಾವು ಮೇಜರಾಗಿ ಕೆಲಸ ಮಾಡಿರೋದು ಶಿವಮೊಗ್ಗ ರೇಂಜಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀವಿ ಸರ್. ಸೊ ಆ ಡೇಟಾನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಕೊಡ್ತೀವಿ, ಅವರು ಅದನ್ನು ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊತಾರೆ. ಜೊತೆಗೆ ನಾವು ಜಾಸ್ತಿ ಕೆಲಸ ಮಾಡಿರೋದು ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟ್ ಅವಾಯ್ಡ್ ಮಾಡಲಿಕ್ಕೆ. ಸೊ ಈಗ ಒಂದು 2 years ಬ್ಯಾಕ್ ಇಲ್ಲಿ ನಂಜನಗೂಡಲ್ಲಿ TVS ಫ್ಯಾಕ್ಟ್ರಿ ಹತ್ರ ಟೈಗರ್ ಬಂದಿತ್ತು. ಸೊ ಆ ಟೈಗರ್ನ ನೈಟ್ ಟೈಮ್ ಮಾನಿಟ್ರಿಂಗ್ ಮಾಡಲಿಕ್ಕೆ ಸೊ ಅವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡ್ತೀವಿ. ನಮ್ಮ ಡ್ರೋನಲ್ಲಿ ಥರ್ಮಲ್ ಕ್ಯಾಮ್ರಾಸ್ ಇರುತ್ತೆ. ಸೊ ನೈಟ್ ಟೈಮ್ ನಮಗೆ ಎಲಿಫೆಂಟ್ ಮೂವ್ಮೆಂಟ್ ಇರ್ಬೋದು ಅಥವಾ ಟೈಗರ್ ಲೆಪರ್ಡ್ ಮೂವ್ಮೆಂಟ್ ಇರ್ಬೋದು, ಅದು ಕಾಣುತ್ತೆ. ಸೊ ಆ ಇನ್ಫಾರ್ಮೇಷನ್ನ ನಾವು ನಮ್ಮದೇ ಆದಂಥ ಒಂದು ಪೇಟೆಂಟೆಡ್ ಟೆಕ್ನಾಲಜಿ ಇದೆ. ಸೊ ಇಟ್ಸ್ ಎನ್ ಡ್ರೋನ್ ಮೊಬೈಲ್ ಯೂನಿಟ್ ಅಂತ ಹೇಳ್ಕೊಂಡು, ಸೊ ನಮ್ಮ ವೆಹಿಕಲ್ ಬ್ಯಾಕ್ ಸೈಡ್ ಆ ಯೂನಿಟ್ನ ಹಾಕೊಂಡಿರ್ತೀವಿ. ಸೊ ದೊಡ್ಡ ಸ್ಕ್ರೀನಲ್ಲಿ ನಮಗೆ ನಮ್ಮ ಯೂಶಲಿ ಡ್ರೋನ್ ರಿಮೋಟಲ್ಲಿ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಬಟ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡುವಾಗ ಡಿಸಿಷನ್ ಮೇಕರ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ. ಅವರಿಗೆ ಆ ಚಿಕ್ಕ ರಿಮೋಟಲ್ಲಿ ಏನು ಆಗ್ತಿದೆ ಅಂತ ಕಾಣಲ್ಲ ಮತ್ತು ಡಿಸಿಷನ್ ತಗೊಳ್ಳೋಕೆ ಸುಲಭ ಆಗಲ್ಲ. ಅದನ್ನು ದೊಡ್ಡ ಸ್ಕ್ರೀನಲ್ಲಿ ವೆಹಿಕಲಿಂದನೇ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಸೊ ಇದು ಆ್ಯಕ್ಚುಲಿ ನಮ್ಮ ಕಂಪ್ನಿಗೆ ಇರುವಂಥ ಪೇಟೆಂಟೆಡ್ ಪ್ರಾಡಕ್ಟ್ ಅದು ಆ್ಯಕ್ಚುಲಿ. ಅಲ್ಲಿ ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲಿಫೆಂಟ್ ಬಂತು ಅಂತಂದು ಮೂಮೆಂಟ್ ನೋಡಿಕೊಂಡು ಅವ್ರದ್ದೇ ಅದನ್ನ ವೆಹಿಕಲ್ ಇರುತ್ತೆ ಒಂದು 4-5 ಕಡೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಹಿಂಗಿದೆ ಇಲ್ಲಿದೆ ಎಲಿಫೆಂಟ್ ಅಂತ. ಅದು ರೋಡ್ ಕ್ರಾಸ್ ಮಾಡ್ತಿದ್ರೆ ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡೋದು, ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಹ್ಯೂಮನ್ ಹ್ಯಾಬಿಟೇಟ್ ಕಡೆ ಬರ್ತಿದ್ರೆ ಪಟಾಕಿ ಹೊರಿಸಿ ಫಾರೆಸ್ಟ್ ಕಡೆ ಡೈವರ್ಟ್ ಮಾಡೋದು ಮಾಡ್ತಾರೆ. ಸೊ ಹಂಗಾಗಿ ಜಸ್ಟ್ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಸಪೋರ್ಟ್ ಮಾಡ್ತೀವಿ ಸರ್. ನಿಮ್ಮ ಸಂಸ್ಥೆ ಹೆಸರೇನು ಹೇಳಿದ್ರಿ? ಬೀಗಲ್ ಅಗ್ರಿಟೆಕ್ ಆ್ಯಂಡ್ ಅಗ್ರಿ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸರ್. ಓಕೆ. ಎಷ್ಟು ವರ್ಷ ಆಯ್ತು ಇದು 2018 ಶುರು ಮಾಡಿದ್ದು ಸರ್. ಅಂದರೆ ನಿಮ್ಮ ಡಿಗ್ರಿ ಮುಗಿದ್ಮೇಲೆ? ಡಿಗ್ರಿ ಮಾಡ್ತಿರೋ ಸಮಯದಲ್ಲಿ ಮಾಡ್ತಿರುವಾಗಲೇ. ಹೌದು. ಆಮೇಲೆ ಸೆಕೆಂಡ್ ಇಯರಲ್ಲಿ ನಮಗೆ ಅಲ್ಲಿ ಸುಮಾರು ಈಗ GST ಇರ್ಬೋದು, ಕಂಪ್ನಿಗೆ ಬೇಕಾದಂಥ ಲೈಸೆನ್ಸ್ಗಳು, ಸರ್ಟಿಫಿಕೇಟ್ಗಳು, ಅದನ್ನೆಲ್ಲ ಹಿಂಗೆ ಮಾಡೋದು ಅಂತ ಕಾಲೇಜಲ್ಲೇ ಹೇಳ್ಕೊಡ್ತಾರೆ ನಮ್ಮ ಜೊತೆಗೆ ಸಪೋರ್ಟ್ ಮಾಡಿಬಿಟ್ಟು. ಸೊ ಹಂಗಾಗಿ ಸೆಕೆಂಡ್ ಇಯರ್ಲಿ ನಾವು ಅದನ್ನು ಪ್ರಾಪರಾಗಿ ಸ್ಟೆಬಿಲೈಸ್ ಮಾಡ್ತೀವಿ. ಡಿಗ್ರಿ ಮುಗ್ದ ಟೈಮಲ್ಲಿ ಕೋವಿಡ್ ಆಯಿತು. ಸೊ ಹಂಗಾಗಿ ಆ ಒಂದು ವರ್ಷ ನಾವೇನಷ್ಟು ಮಾಡ್ಲಿಕ್ಕೆ ಆಗಿಲ್ಲ. ಆ ಸಮಯದಲ್ಲಿ ನಮಗೆ UK ಗೌರ್ಮೆಂಟ್ ಅಂತ ಒಂದು ಸ್ವಲ್ಪ ಫಂಡಿಂಗ್ ಬಂದಿತ್ತು. ಹಾಗಾಗಿ ಹೈಡ್ರೋಪೋನಿಕ್ಸ್ ಅಂತ ಒಂದು ಟೆಕ್ನಾಲಜಿ ತಾವು ಕೇಳಿದರೆ ನಾವು ಅದ್ರ ಕೆಲಸ ಮಾಡ್ತಿದ್ವಿ. ಒಂದು 2 ವರ್ಷ ಅಲ್ಲಿ ನಾವು ನೀವು ಯೂಟ್ಯೂಬ್ ಅವ್ರದ್ದು ಸಿಗ್ಬೋದು, ICPF ಅಂತ. ಸೊ ಅಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಬರುತ್ತೆ ಸರ್.
ವಾಟರಲ್ಲಿ. ಸೊ ನೀವು ಒಂದು ಲೇಯರಲ್ಲಿ ಕೋಳಿ ಇರುತ್ತೆ, ಅದರ ಕೆಳಗಡೆ ಫಿಶ್ ಫಾರ್ಮಿಂಗ್ ಇರುತ್ತೆ. ಆ ಫಿಶ್ ವಾಟರ್ ಸರ್ಕ್ಯುಲೇಟ್ ಆಗಿ ಪೈಪಲ್ಲಿರೋ ಗಿಡಗಳು ಬೆಳೆಯುತ್ತೆ. ಸೊ ಇದರಲ್ಲಿ ನಾವು ಯಾವುದೇ ರೀತಿ ಅಂತ ಎಕ್ಸ್ಟರ್ನಲ್ ಫರ್ಟಿಲೈಸರ್ ಏನು ಹಾಕಲ್ಲ. ಹೆಣ್ಣದು ವೇಸ್ಟ್ ಫಿಶಿಗೆ ಫುಡ್ ಆಗಿರುತ್ತೆ. ವಾಟರಲ್ಲಿರುವಂಥ ಅಲ್ಲಿ ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಒಂದು ಉತ್ಪಾದನೆ ಆಗುತ್ತೆ, ಮೈಕ್ರೋ ಆರ್ಗನಿಸಮ್, ಅದು ಫಿಶಿಗೆ ಫುಡ್ ಆಗುತ್ತೆ. ಅದ್ರ ವೇಸ್ಟು ನಾವು ಪ್ಯೂರಿಫೈ ಮಾಡಿ ಅಲ್ಲಿ ನೈಟ್ರಿಫಿಕೇಶನ್ ಅಂತ ಒಂದು ಪ್ರೋಸೆಸ್ ಆಗುತ್ತೆ. ಅದು ಆ ವಾಟರ್ ಗಿಡಗಳಿಗೆ ಹೋಗುತ್ತೆ. ಗಿಡಗಳ ನ್ಯೂಟ್ರಿಯೆಂಟ್ನ ಅಬ್ಸರ್ವ್ ಮಾಡಿಕೊಂಡು ವಾಪಸ್ ನೀರನ್ನ ಫಿಶ್ ಟ್ಯಾಂಕಿಗೆ ಕಳಿಸುತ್ತೆ. ಏನು ಗಿಡ ಬೆಳಿತೀರಲ್ಲಿ? ಅಲ್ಲಿ ದಾಸಿ ಎಕ್ಸಾಟಿಕ್ ವೆಜಿಟೇಬಲ್ಸ್, ಸರ್, ಈಗ ಲೆಟ್ಯೂಸ್ಗಳಿರ್ಬೋದು, ಸಲಾಡ್ಗಳು ಯೂಸ್ ಮಾಡೋಂಥದ್ದನ್ನೇ ದಾಸಿ ಬೆಳೆಸೋಕ್ಕಾಗೋದು ಅದರಲ್ಲಿ, ಅಥವಾ ಏನೇ ಸೊಪ್ಪುಗಳನ್ನ ಬೆಳೆಸ್ಬೋದು. ಅದನ್ನು ಮಾಡಿದ್ರ? ಅದನ್ನು ನಾವು ಕೋವಿಡ್ ಟೈಮಲ್ಲಿ ಅದು R&D ಮಾಡ್ತಾಯಿದ್ವಿ. GKVK ಅದೊಂದು ಯೂನಿಟ್ ಕೂಡ ಹಾಕಿದ್ವಿ. ಕೃಷಿ ಮೇಳ ಸಮಯದಲ್ಲಿ ಅದು ಎರಡು ವರ್ಷನೂ ಅದು ಪ್ರದರ್ಶನಕ್ಕಿತ್ತು. ಆಮೇಲೆ IIHR ಹತ್ರ ಒಂದು ಜಾಗ ತಗೊಂಡು ನಾವು ಅಲ್ಲಿ ಒಂದು ಪ್ರದರ್ಶನಕ್ಕೆ ಒಂದು ಜಾಗ ಮಾಡಿ ಇಟ್ಟಿದ್ವಿ. ಆ ವಿಡಿಯೋ ನೀವು ಯೂಟ್ಯೂಬಲ್ಲಿ ಹೋಗಿ ICPF ಫಾರ್ಮಿಂಗ್ ಅಂತ ಹೊಡೆದ್ರೆ ನಿಮಗೆ ಲಭ್ಯ ಇದೆ ಸರ್, ನೋಡಿ. ಆಯ್ತು, ಸಂತೋಷ. ಆಮೇಲೆ ಬಿಟ್ಬಿಟ್ರೆ ಅದನ್ನ? ಆಮೇಲೆ ಮೇಜರ್ ನಮ್ದು ಗುರಿ ಇದ್ದಿದ್ದು ಡ್ರೋನ್ ಪ್ರಾಜೆಕ್ಟ್ ಸರ್. ಸೊ ಆ ಡ್ರೋನ್ ಪ್ರಾಜೆಕ್ಟ್ ನಿಮಗೆ ಆ ಟೈಮಿಗೆ ಮುಂದುವರ್ಸೋಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಶುರು ಮಾಡಿದ್ದು. ಅದೇ ಸಮಯ ನಮ್ಮ MSME ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು 15 ಲಕ್ಷ ಫಂಡ್ ಅಪ್ಲೈ ಮಾಡಿದ್ವಿ. ಆ ಟೈಮೆಲ್ಲ ಗ್ರ್ಯಾಂಟ್ ಆಯಿತು. ಸೊ ಹಂಗಾಗಿ ನಮ್ಮ ಕಂಪ್ಲೀಟ್ ಫೋಕಸ್ನ ವಾಪಸ್ ಡ್ರೋನ್ ಕಡೆ ತೊಗೊಂಡು ಬಂದ್ವಿ ಸರ್. ಏನು ಮಾಡ್ತಾ ಇದ್ದೀರಿ ಈಗ ಡ್ರೋನ್ ಅಂದ್ರೆ? ಡ್ರೋನಲ್ಲಿ ನಾವು ಮೇಜರ್ ಆಗಿ ಅದೇ ಸರ್ವೆಲೆನ್ಸ್ ಪ್ರಾಜೆಕ್ಟ್ಸ್. ಈಗ ಎಕ್ಸಾಮ್ ತಮಿಳ್ನಾಡು ಗೌರ್ಮೆಂಟು ಕೂಡ ಆ ಸರ್ವೆಲೆನ್ಸ್ ಯೂನಿಟ್ನ ಕೇಳ್ತಾರೆ. ಮೊದಲು ನಾವೇ ಸರ್ವಿಸ್ ಕೊಡ್ತಿದ್ವಿ. ಈಗ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳು ಅವರೇ ಡ್ರೋನ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ ಯೂನಿಟ್ನ ಅವರಿಗೆ ನಾವು ಸೆಲ್ ಮಾಡ್ತೀವಿ ಸರ್. ಓಕೆ, ಅಂದರೆ ಆ ಯೂನಿಟನ್ನು ನೀವು ತಯಾರು ಮಾಡ್ತೀವಿ. ಹೌದು. ಹೌದಾ? ಓಕೆ, ನೀವು ಒಬ್ಬರೇನಾ ಅಥವಾ ನನ್ನ ಜೊತೆ ನನ್ನ ಕೋಫೌಂಡರ್ ಇದ್ದಾನೆ. ಅವನು ಕೂಡ, ಅವನು ಗುಜರಾತಲ್ಲಿ ಒಟ್ಟಿಗೆ ಓದ್ತಾ ಇದ್ದಿದ್ದು. ಅವ್ನು ಗುಜರಾತಿ ಅಲ್ಲಿ. ಸೊ ಅವನಿಗೆ ನನ್ನ ಜೊತೆ ಬೆಂಗಳೂರಲ್ಲೇ ಇದ್ದಾನೆ ಸರ್, ಒಟ್ಟಿಗೆ ಕಂಪ್ನಿ ನಡೆಸ್ತಾ ಇದ್ದೀವಿ. ಓಕೆ ಓಕೆ. ಏನು ಅವ್ರ ಹೆಸರು? ನಿತಿನ್ ಸಿಂಗ್ ಅಂತ ಸರ್. ಹೌದಾ? ಓಕೆ. ಎಷ್ಟು ಬಂಡವಾಳ ತೊಡಗಿಸಿದಿರಿ? ನಾವು ಸ್ವಂತದಾಗಿ ಏನೂ ಹಾಕಿಲ್ಲ ಸರ್. ಗೌರ್ಮೆಂಟ್ ಅಂತ ಹೇಳ್ದಂಗೆ 15 ಲಕ್ಷ MSME ಬಂದಿತ್ತು. ಅದಾದಮೇಲೆ 1.5 ಲಕ್ಷ ನಮಗೆ ಗುಜರಾತ್ ಗೌರ್ಮೆಂಟಿಂದ ಬಂದಿದ್ದ ಫಂಡ್. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಶುರು ಮಾಡಿದ್ದು ಸರ್. ಮತ್ತೆ ಕಂಪ್ನಿಯಿಂದ ಬಂದಂಥ ರೆವಿನ್ಯೂನ ವಾಪಸ್ ಕಂಪ್ನಿಗೆ ಹಾಕಿ ನಡೆಸ್ತಾ ಇದ್ದೀವಿ ಸರ್. ಪರವಾಗಿಲ್ವೇ? ಹಾಂ. ಈಗ ಎಷ್ಟು ಟರ್ನ್ ಓವರ್ ಆಗಿದೆ ನಿಮ್ಮ ಕಂಪ್ನಿ? ಆ ಕಂಪ್ನಿಲಿ ಸರ್ ನಾವು ಆಲ್ಮೋಸ್ಟ್ 1.5 crore ಅಷ್ಟು ರೆವಿನ್ಯೂ ಮಾಡಿದ್ದೀವಿ ಅದರಲ್ಲಿ. ಬಟ್ ಅದ್ರ ಜೊತೆಗೆ ಈಗ ನಾವು ರೀಸೆಂಟಾಗಿ ನಮ್ಮದೇ ಆದಂಥ ಇನ್ನೊಂದು ಉದ್ಯಮ ಶುರು ಮಾಡಿದ್ವಿ. ಅದು ಸ್ಪೆಷಾಲಿಟಿ ಕಾಫಿಲಿ ಝೆನ್ ಫಾರೆಸ್ಟ್ ಅಂತ ಬ್ರ್ಯಾಂಡ್. ಅದು ಸಾಕಾನಗರ ಬೆಂಗಳೂರಲ್ಲಿ ನಮ್ಮದೇ ಆದಂಥ ಒಂದು ಔಟ್ಡೋರ್ ಕೆಫೆ ಇದೆ. ಅದು ಕಂಪ್ಲೀಟ್ ನಾವು ಮಾಡಿರೋದು ಫಾರೆಸ್ಟ್ ಥೀಮಲ್ಲಿ. ಸೊ ಅಲ್ಲಿ ಏನು ಇಂಡೋರ್ ಸಿಟ್ಟಿಂಗ್ ಇಲ್ಲ. ಸೊ ದೊಡ್ಡ ದೊಡ್ಡ ಮರಗಳಿದೆ, ಒಂದು 30-40 ವರ್ಷ ಮರಗಳಿದೆ. ಆ ಮರಗಳ ಸುತ್ತ ಓಪನ್ ಮಾಡಿರೋಂಥ ಕೆಫೆ. ಪ್ಲಸ್ ನಾವು ಆನ್ಲೈನಲ್ಲಿ ಅದರದ್ದು ರಿಟೇಲ್ ಬಿಸ್ನೆಸ್ ಕೂಡ ಮಾಡ್ತೀವಿ. ಸೊ ಆಲ್ ಓವರ್ ಇಂಡಿಯಾ ಕಾಫಿಗಳು ಸೇಲ್ ಆಗುತ್ತೆ ಸರ್. ಈ ಕಾಫಿ ಏನು ವಿಶೇಷತೆ ಅಂದರೆ, ನಾರ್ಮಲ್ ಆಗಿ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿಲಿ ಚಿಕೋರಿ ಬಳಸ್ತಾರೆ. ಆಮೇಲೆ ಅದನ್ನು ಜಾಸ್ತಿ ಮಿಲ್ಕ್ ಜೊತೆ ಕುಡಿತಾರೆ. ಈ ಕಾಫಿ ಜಾಸ್ತಿ ಹೋಗೋದು ಬ್ಲ್ಯಾಕ್ ಕಾಫಿ ಕನ್ಸಂಪ್ಷನ್ಗೆ. ಏನು ವಿಶೇಷತೆ ಅಂತಂದರೆ, ಎಕ್ಸಾಂಪಲ್ ಕಾಫಿಲೇ ಆದಂಥ ಪ್ರೀಮಿಯಂ ಗ್ರೇಡ್ ಕಾಫಿ ಇದು. ಸೊ ಚಿಕ್ಕಮಂಗ್ಳೂರಲ್ಲೇ ನೀವು ಹೈಯೆಸ್ಟ್ ಪೀಕಿಗೆ ಹೋಗಿ ಒಂದು ಕಾಫಿ ತೊಗೊಂಡು ಡೌನ್ ಲೇಯರ್ಗೆ ಬಂದುಬಿಟ್ಟು ನೀವು ಅಲ್ಲಿ ಕಾಫಿ ತೊಗೊಂಡು ಕುಡಿದ್ರೆ 2 ಕಾಫಿ ವ್ಯತ್ಯಾಸ ಇರುತ್ತೆ ಆ ಟೇಸ್ಟಲ್ಲಿ. ಸ್ವೀಟ್ನೆಸ್ ಇರ್ಬೋದು, ಎಸಿಡಿಟಿ ಇರ್ಬೋದು. ಅದೇನಕ್ಕೆ ಅಂದರೆ ಆ ಮಣ್ಣಲ್ಲೇ ಆದಂಥ ಕೆಲವೊಂದು ಗುಣಗಳನ್ನ ಕಾಫಿಯಲ್ಲಿ ಬಂದಿರುತ್ತೆ. ಇದನ್ನು ನಾವು ಏನು ಮಾಡ್ತೀವಿ, ಸಪ್ರೇಟಾಗಿ ಗ್ರೇಡಿಂಗ್ ಮಾಡಿ ಅದನ್ನು ಪ್ರೊಸೆಸಿಂಗ್ ಮಾಡಿ, ಅದು SCA ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆ, ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಅಂತ. ಸೊ ಆ ಒಂದು ಅಸೋಸಿಯೇಷನ್ದು ಸ್ಟ್ಯಾಂಡರ್ಡ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ 100% ರೈಪನ್ ಆಗಿರೋ ಕಾಫಿ ತೊಗೊಳ್ಬೇಕು. ಅದನ್ನು ಜಾಸ್ತಿ ಬಿಸಿಲಲ್ಲಿ ಒಣಗಿಸ್ಬಾರ್ದು. ಸೊ ಸೆಮಿ ಶೇಡಲ್ಲಿ ಒಣಗಿಸ್ತೀವಿ. ರೋಸ್ಟಿಂಗ್ ಮಾಡುವಾಗ ಕಂಪ್ಯೂಟರೈಸ್ಡ್ ರೋಸ್ಟರಲ್ಲಿ ಕರೆಕ್ಟ್ ಟೆಂಪ್ರೇಚರಲ್ಲಿ ರೋಸ್ಟಿಂಗ್ ಆಗಬೇಕು. ಆಮೇಲೆ ಅದನ್ನು ಪ್ಯಾಕಿಂಗ್ ಮಾಡಿಬಿಟ್ಟು ನಾವು ಸೆಲ್ ಮಾಡ್ತೀವಿ. ಇದರಲ್ಲಿ ಯಾವುದೇ ರೋಬಸ್ಟೂ ಮಿಕ್ಸ್ ಆಗೋಲ್ಲ, ಪ್ಲಸ್ ಚಿಕೋರಿನೂ ಮಿಕ್ಸ್ ಆಗೋಲ್ಲ. ಸೊ ಈ ಕಾಫಿನ ಜಾಸ್ತಿ ಫಿಟ್ನೆಸ್ಸಿಗೆ ಹೋಗೋರೆಲ್ಲ ಕುಡಿತಾರೆ. ಏನಕ್ಕೆ ಅಂತಂದರೆ, ನಾವು ಬ್ಲ್ಯಾಕ್ ಕಾಫಿ ಕುಡಿಯುವಾಗ ನಾವು ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಅಥವಾ ಇನ್ಸ್ಟೆಂಟ್ ಕಾಫಿ ಕುಡಿದ್ರೆ ಕಹಿ ಅನಿಸುತ್ತೆ. ಈ ಕಾಫಿಲಿ ನಿಮಗೆ ಕಹಿ ಬರೋಲ್ಲ. ಪ್ಲಸ್ ಆ ಕಾಫಿಲೇ ಮ್ಯಾಂಗೋ ಫ್ಲೇವರ್ಸ್ ಇರುತ್ತೆ, ಸ್ಟ್ರಾಬೆರಿ ಫ್ಲೇವರ್ಸ್ ಇರುತ್ತೆ. ಅದು ನಿಮಗೆ ಕುಡಿಯುವಾಗ ನಮ್ಮ ಗಂಟ್ಲಲ್ಲಿ ಫೀಲ್ ಆಗುತ್ತೆ. ಬಟ್ ಆ್ಯಕ್ಚುಲ್ ಕಾಫಿ ನಾವೇನು ಆ್ಯಡ್ ಮಾಡಿರಲ್ಲ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕುಡಿತಾರೆ ಸರ್. ಇದನ್ನು ಅದಂಗೆ ಬರುತ್ತೆ ಆ ಫ್ಲೇವರು? 2 ಮೆಥಡ್ ಇದೆ. ಒಂದು ನ್ಯಾಚುರಲ್ ಆಗಿ ಆ ರೀಜನ್ ವೈಸಲ್ಲೇ ಬಂದಿರುತ್ತೆ. ಎಕ್ಸಾಂಪಲ್ ಕೊಡಗಿನ ಕಾಫಿಗೆ ಆದಂಥ ನೋಟ್ಸ್ಗಳಿರುತ್ತೆ. ಸೊ ಜಾಸ್ತಿ ಇಂಡಿಯನ್ ಕಾಫಿಲಿ ನಿಮಗೆ ಸ್ಪೈಸಸ್ ನೋಟ್ಸ್ ಸಿಗುತ್ತೆ ಸರ್. ಪೆಪ್ಪರು, ಸಿನಮನ್ ಸಿಗುತ್ತೆ. ಅದ್ರ ಜೊತೆಗೆ ಫರ್ಮೆಂಟೇಷನ್ ಮಾಡ್ತೀವಿ ಕಾಫಿನ. ಸೊ ಕಾಫಿ ಹಣ್ಣನ್ನ ತೆಗೆದ್ಬಿಟ್ಟು ನಾವು ಪೈನಾಪಲ್ ಜೊತೆ, ಆಮೇಲೆ ವಾಟರ್ಮೆಲನು, ಮ್ಯಾಂಗೋ ಜೊತೆ ಫರ್ಮೆಂಟೇಷನ್ ಮಾಡ್ತೀವಿ. ಈ ಫರ್ಮೆಂಟೇಷನ್ ಮಾಡುವಾಗ ಕಾಫಿಗೆ ಲೈಟಾಗಿ ಆ ಫ್ಲೇವರ್ ಆ್ಯಡ್ ಆಗಿರುತ್ತೆ. ನಿಮಗೆ ದೊಡ್ಡ ಮ್ಯಾಂಗೋ ಫ್ಲೇವರ್ ಥರ ಘಮ ಬರಲ್ಲ ಅದು ಆ್ಯಕ್ಚುಲಿ. ಬಟ್ ಕುಡಿಯುವಾಗ ನಿಮಗೆ ಮ್ಯಾಂಗೋದು ಸ್ವಲ್ಪ ನೋಟ್ಸ್ ಬಂದಂಗೆ ಆಗುತ್ತೆ. ಈ ಎಕ್ಸ್ಪೀರಿಯನ್ಸಿಗೆ ಕಾಫಿನ ಕುಡಿತಾರೆ. ಅಂದರೆ ಸಂಪೂರ್ಣವಾಗಿ ಅರೇಬಿಕಾ ಅಷ್ಟೇ ಬಳಸ್ತಾರೆ? ಇದು ಮೆಜಾರಿಟಿ ಅರೇಬಿಕಾನೇ ಬಳಸ್ತಾರೆ. ಪೀಬೆರಿನೂ ಬಳಸ್ತೀರಾ? ಪೀಬೆರಿನೂ ಬರುತ್ತೆ. ಎಲ್ಲ 1%, 2% ಅಷ್ಟೇ.
ಬ್ಲೆಂಡ್ಸ್ ನೀವೇ ಮಾಡ್ತೀರಿ? ಬ್ಲೆಂಡು ನಾವೇ ಮಾಡ್ಕೊಳ್ತೀವಿ. ನೀವು ಮಾಡಿದ್ದೀರಿ? ಹೌದು. ಓಕೆ, ಅಂದ್ರೆ ನೀವೇ ರೋಸ್ಟ್ ಮಾಡೋದು ನೀವೇ? ಹೌದು, ನಾವೇ ರೋಸ್ಟ್. ಖರೀದಿ ಎಲ್ಲಿಂದ ಮಾಡ್ತೀರಿ? ಖರೀದಿ ನಾವು 2 ರೈತರ ಜೊತೆ ಕೊಲಾಬ್ರೇಷನ್ ಆಗಿದೆ, ಒಂದು ಕೂರ್ಗಲ್ಲಿ ಒಂದು ಚಿಕ್ಕಮಂಗ್ಳೂರಲ್ಲಿ. ಸೊ ಅವ್ರ ಎಸ್ಟೇಟಿಗೆ ಹೋಗಿ ಅಲ್ಲಿ ಅವ್ರು ಮಾಮೂಲಿ ಮಾರೋವಂಥ ಕಾಫಿನ ಮಾರ್ತಾರೆ, ನಾವು ಅದಲ್ಲಿ 100% ರೈಪನ್ ಆಗಿರೋ ಕಾಫಿಗಳನ್ನ ತಗೊಂಡು ಪ್ರೊಸೆಸ್ ಮಾಡ್ತೀವಿ. ಯಾಕಂದ್ರೆ ಇದೊಂದು ಗೈಡ್ಲೈನ್ಸ್. ಸೊ ಕಾಫಿ ಬೋರ್ಡ್ ಕೂಡ ಇದನ್ನು ಪ್ರಮೋಟ್ ಮಾಡುತ್ತೆ, ಅಂದರೆ ಅವ್ರ SCA ಸ್ಟ್ಯಾಂಡರ್ಡ್ನ ಕಾಫಿ ಬೋರ್ಡ್ ಕೂಡ ಅದನ್ನು ಪುಷ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ನಾವು ಕೂಡ ಫಾಲೋ ಮಾಡ್ತೀವಿ. ಅಂದ್ರೆ ನೀವೇ ಸಪರೇಟ್ ಆಗಿ ಹಾರ್ವೆಸ್ಟ್ ಮಾಡಿಸ್ಕೊತೀವಿ? ನಾವೇ ಸಪ್ರೇಟಾಗಿ ಹಾರ್ವೆಸ್ಟ್ ಮಾಡ್ತೀವಿ. ಅಥವಾ ಹಾರ್ವೆಸ್ಟ್ ಮಾಡಿರೋದ್ರಲ್ಲಿ ರೈಪನ್ ಆಗಿರೋದು ಆಯ್ಕೆ ಇಲ್ಲ, ಮಾಡ್ತೀರಾ? ಅದನ್ನು ಮಾಡ್ಕೋತೀವಿ, ಬಟ್ ಮೆಜಾರಿಟಿ ನಾವೇ ರೈಪಸ್ನ ಬಿಟ್ಟು ಹಾರ್ವೆಸ್ಟ್ ಮಾಡಿಸ್ಬಿಡ್ತೀವಿ. ಪಾರ್ಚ್ಮೆಂಟ್ ಎಲ್ಲಿ ಮಾಡ್ತೀರಿ? ಪಾರ್ಚ್ಮೆಂಟ್ ಎಲ್ಲಾನು ಅಲ್ಲಿ ಲೋಕಲ್ ಆಗಿ ನಾವು ಪ್ರೊಸೆಸ್ ಮಾಡಿಸ್ಕೋತೀವಿ. ಅಲ್ಲೇ ಮಾಡ್ತೀವಿ? ಹೌದು. ಓಕೆ, ಪಾರ್ಚ್ಮೆಂಟ್ ಆದಂಥ ಕಾಫಿನ ತಂದು ನೀವು ಇಲ್ಲಿ ಬ್ಲೆಂಡ್ ಮಾಡ್ತೀರಿ? ಬ್ಲೆಂಡು ಮಾಡ್ತೀವಿ. ಪಾರ್ಚ್ಮೆಂಟ್ ಆಗೋಕ್ಕೂ ಮುಂಚೆ ನಾವು ಅದನ್ನು ಫರ್ಮೆಂಟೇಷನ್ ಮಾಡಿರ್ತೀವಿ. ಸೊ ಆ 2 ಕಾಫಿನ ನಾವು ಯೂಸ್ ಮಾಡ್ಕೊಳ್ತೀವಿ. ಆ ಫರ್ಮೆಂಟೇಷನ್ ಆಗಿರೋ ಕಾಫಿನ ಬ್ಲೆಂಡ್ ಮಾಡಲ್ಲ, ಹಾಗೆ ಕೊಟ್ಟಿರ್ತೀವಿ. ಓಕೆ, ಇದು ನೀವು ಬಹುಶಃ ಅಲ್ಲಿ ಇದ್ದಿದ್ರಿಂದ ನಿಮಗೆ ಈ ಐಡಿಯಾ ಬಂದಿದ್ದ? ಅಲ್ಲ ಸರ್, ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ಓಲ್ಡ್ ಕಾಫಿ ಕಾನ್ಫರೆನ್ಸ್ ಅಂತ ನಡೀತು. ಅದು ಪ್ರತಿ ವರ್ಷ ಒಂದೊಂದು ಕಂಟ್ರಿ ನಡೆಯುತ್ತೆ. 2024 ಇಂಡಿಯಾ ಆರ್ಗನೈಸ್ ಮಾಡಿತ್ತು ಪ್ಯಾಲೇಸ್ ಗ್ರೌಂಡಲ್ಲಿ. ಅದು ಈ ಸ್ಪೆಷಾಲಿಟಿ ಕಾಫಿ ಪುಷ್ ಮಾಡಲಿಕ್ಕೆ ಮಾಡಿದ್ದು. ಆ ಈವೆಂಟ್ ಅಟೆಂಡ್ ಆಗಿದ್ದಾಗ ಸುಮಾರು ಬ್ರ್ಯಾಂಡ್ಗಳಿದ್ದಾವೆ ಆಲ್ರೆಡಿ. ನಮ್ಮ ಕೊಡಗು ಚಿಕ್ಕಮಂಗ್ಳೂರು ರೀಜನಲ್ಲಿ ಈ ಒಂದು ಸ್ಪೆಷಾಲಿಟಿ ಕಾಫಿ ಮಾಡ್ತಿರೋಂಥ ಬ್ರ್ಯಾಂಡ್ಗಳು ಸುಮಾರು ಇದ್ದಾವೆ. ನಮಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾನು ಮಡಿಕೇರಿಯವನಾಗಿ ನಮಗೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಅಂತೇಳ್ಬಿಟ್ಟು ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇದೊಂದು ಅವಕಾಶ ಇದೆಯಾ ಅಂತ ಗೊತ್ತಾದ್ಮೇಲೆ ನಾವು ಶುರು ಮಾಡಿದ್ದು. ಏನೇನು ಸ್ಟಡಿ ಮಾಡಿದ್ರಿ? ಅದೇ ಹೇಗೆ ಸ್ಪೆಷಾಲಿಟಿ ಕಾಫಿ ಅಂದರೆ ಏನು, ಏನಕ್ಕೆ ನಮ್ಮಲ್ಲಿ ಬಹಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ ಯಾವ್ಯಾವ ದೇಶಗಳು ಮಾಡ್ತಾ ಇದೆ ಸ್ಪೆಷಾಲಿಟಿ? ಸೊ ಕೊಲಂಬಿಯಾ, ಇಂಡೋನೇಷ್ಯಾ ಇದೆಲ್ಲ ಭಾಳ ಪಾಪ್ಯುಲರ್ ಕಂಟ್ರಿ ಸರ್. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಮೊದಲಿಂದನೇ ಈ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಸ್ಪೆಷಲಿ ಇಥೋಪಿಯಾ ಕಂಟ್ರೀಸ್ಗಳಲ್ಲಿ. ನೀವು ಬೇರೆ ಬೇರೆ ದೇಶಕ್ಕೆ ಹೋದರೆ ಅವ್ರದ್ದು ಸೂಪರ್ ಮಾರ್ಕೆಟಿಗೆ ಹೋದರೆ ಅಲ್ಲಿ ಇಥೋಪಿಯನ್ ಕಾಫಿ, ಕೊಲಂಬಿಯನ್ ಕಾಫಿ ಅಂತ ಪ್ಯಾಕೆಟ್ ಆಗಿ ಮಾರ್ತಾ ಇರ್ತಾರೆ. ಸೊ ಅದು ಮುಂಚೆನೇ ಪಾಪ್ಯುಲರ್. ಬಟ್ ನೀವು ರಿಯಾಲಿಟಿ ಚೆಕ್ ಮಾಡಿದ್ರೆ ನಮ್ಮ ಇಂಡಿಯನ್ ಕಾಫಿ ಅವರಷ್ಟೇ ಉತ್ತಮವಾಗಿದೆ. ಎಲ್ಲ ಲ್ಯಾಕಿಂಗಲ್ಲಿ ಇದ್ದೀವಿ ಅಂತ ನಮ್ಮದು ಬ್ರ್ಯಾಂಡಿಂಗು, ಮಾರ್ಕೆಟಿಂಗು, ಪ್ರಮೋಷನಲ್ಲಿ ನಾವು ಅಷ್ಟು ತೋರಿಸ್ಕೊಂಡಿಲ್ಲ ನಮ್ಮ ಇಂಡಿಯನ್ ಕಾಫಿ ಎಷ್ಟು ಉತ್ತಮ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಅದು ಏನಕ್ಕೆ ಅಂತಂದರೆ ನಮ್ಮಲ್ಲೆಲ್ಲ ಶೇಡ್ ಗ್ರೋನ್ ಕಾಫಿ, ಅಂದರೆ ಎಲ್ಲ ನಮ್ಮ ನ್ಯಾಚುರಲ್ ಮರಗಳ ಕೆಳಗೇನೆ ಬೆಳೆಸ್ತೀವಿ ಕಾಫಿ. ಮತ್ತು ಮೆಜಾರಿಟಿ ಎಲ್ಲ ಬೈ ಡಿಫಾಲ್ಟ್ ಆರ್ಗ್ಯಾನಿಕ್ನ, ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ನೆಸೆಸಿಟಿ ಇದ್ದಾಗ ಮಾತ್ರ, ನ್ಯೂಟ್ರಿಯನ್ಸು ಅಷ್ಟೇ ನೆಸೆಸಿಟಿ ಇದ್ದಾಗ ಮಾತ್ರ. ಕೆಲವೊಂದು ಕಂಟ್ರೀಸ್ಗೆ ಹೋದರೆ ಬ್ರೆಜಿಲಲ್ಲೆಲ್ಲ ಹೆಂಗಿದೆ ಫುಲ್ ಕಂಪ್ಲೀಟ್ ಔಟ್ಡೋರ್ ಫಾರ್ಮಿಂಗ್ ಮಾಡ್ತಾರೆ, ಅಲ್ಲಿ ಏನು ಶೇಡ್ ಇರಲ್ಲ. ಟೀ ಪ್ಲಾಂಟೇಶನ್ ಥರ ಔಟ್ಡೋರ್ ಫಾರ್ಮಿಂಗ್ ಇರುತ್ತೆ, ಅಲ್ಲಿ ಜಾಸ್ತಿ ಕೆಮಿಕಲ್ ಪೆಸ್ಟಿಸೈಡ್ ಯೂಸೇಜ್ ಆಗೇ ಆಗುತ್ತೆ. ಸೊ ಅದನ್ನು ಕಂಪೇರ್ ಮಾಡಿದ್ರೆ ನಮ್ಮ ಕಾಫಿಗಳು ಬೈ ಡಿಫಾಲ್ಟ್ ಇಟ್ಸ್ ವೆರಿ ಗುಡ್. ಇದನ್ನು ನಾವು ಇಷ್ಟು ವರ್ಷ ಅದರದ್ದು ಮಾರ್ಕೆಟಿಂಗ್ ಪ್ರಮೋಷನ್ ತುಂಬ ಲ್ಯಾಕ್ ಆಗಿದ್ವಿ. ಬಟ್ ರೀಸೆಂಟಾಗಿ ನಮ್ಮ ಕಾಫಿ ಬೋರ್ಡ್ ಕೂಡ ಪ್ರಮೋಟ್ ಮಾಡ್ತಾ ಇದೆ, ಪ್ಲಸ್ ರೈತರಿಗೂ ಅವೇರ್ನೆಸ್ ಬಂದಿದೆ. ಸುಮಾರು ಬ್ರ್ಯಾಂಡ್ಗಳು ಉತ್ಪಾದನೆ ಆಗಿದೆ ಸರ್. ನಮ್ಮದೇ ಕಾಫಿಗಳನ್ನ ಒಳ್ಳೆ ರೀತಿಯಲ್ಲಿ ಅದನ್ನು ಪ್ರೊಸೆಸಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮಾರ್ತಾ ಇದ್ದಾರೆ. ಓಕೆ, ನಿಮ್ಮ ಬ್ರ್ಯಾಂಡ್ ಹೆಸರೇನು? ನಮ್ಮ ಬ್ರ್ಯಾಂಡ್ ಹೆಸರು ಝೆನ್ ಫಾರೆಸ್ಟ್ ಕಾಫಿ ರೋಸ್ಟರ್ಸ್ ಅಂತ ಸರ್. ಓಹೋ ಸರಿ. ಈಗ ಅದೇನೋ ಬೆಂಗಳೂರು ಹತ್ರ ಏನದು ಹೋಟೆಲ್ ಥರನ ಮಾಡಿರತ್ತಾವು? ಇದು ಕಾಫಿ ಶಾಪ್ ಥರ ಸರ್. ಸೊ ನಿಮ್ಮ ಮೇಜರ್ ಆಗಿ ಕಾಫಿ ಸಿಗುತ್ತೆ. ಅಂದರೆ ಕುಡಿಯೋ ಕಾಫಿ? ಪುಡಿನ? ಇಲ್ಲ, ಕುಡಿಯೋ ಕಾಫಿ. ಓಕೆ. ಪ್ಲಸ್ ರಿಟೇಲ್ ಕೂಡ ಇದೆ ಅಲ್ಲಿ, ಮೇಜರ್ ಆಗಿ ಕುಡಿಯೋ ಕಾಫಿ. ಓಕೆ, ಅಂದರೆ ನೀವು ಪುಡಿನೂ ಮಾರ್ತೀರಿ? ಹೌದು, ಪುಡಿನೂ ಮಾರ್ತೀವಿ, ಪ್ಲಸ್ ರಿಟೇಲ್ ಕಾಫಿನೂ ಸಿಗುತ್ತೆ ನಿಮಗೆ. ಕಾಫಿನೂ ಮಾಡ್ತೀವಿ? ಹೌದು. ಓಹೋ, ಕಾಫಿ ಮಾಡೋದಕ್ಕೆ ಬರುತ್ತಾ ತಮಗೆ? ನಾನು ಬರಲ್ಲ, ಅದು ಬರಿಷ್ಠ ಅಂತಾನೆ ಒಂದು ಸಪ್ರೇಟ್ ಸ್ಟಾಫ್ ಇರ್ತಾರೆ. ಸೊ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಅವರೇ ಕಾಫಿನ ಮಾಡ್ತಾರೆ ಸರ್. ಆ್ಯಕ್ಚುಲಿ ಅದು ಎಸ್ಪ್ರೆಸೋ ಮಿಷಿನ್ ಅಂತ ಒಂದು ಮಿಷಿನ್ ಬರುತ್ತೆ, ಆ ಮಿಷಿನಲ್ಲೇ ನಾವು ಕಾಫಿನ ಮಾಡಿ ಕೊಡುವಂಥದ್ದು. ಓಕೆ, ಅಂದರೆ ನೀವು ಮಾಡೋವಂಥದ್ದು ಏನಿರಲ್ಲ? ನಾವು ಮಾಡೋವಂಥದ್ದು ಏನಿರಲ್ಲ ಸರ್, ಅದು ಸುಮಾರು ಸ್ಕಿಲ್ ಇದೆ ಆ್ಯಕ್ಚುಲಿ. ಅದು ಮಾಡಲಿಕ್ಕೆ ಸುಮಾರು 1 ತಿಂಗಳು ಟ್ರೈನಿಂಗ್ ಮಾಡ್ಕೊಂಡು ಬಂದಿರ್ತಾರೆ. ಓಕೆ, ಅದನ್ನೇ ಕೇಳ್ತಾ ಇದ್ದೀನಿ, ಯಾರು ಟ್ರೈನಿಂಗ್ ಕೊಡ್ತಾರೆ? ಟ್ರೈನಿಂಗ್ ಕೊಡಲಿಕ್ಕೆ ಕಾಫಿ ಬೋರ್ಡ್ ಕೂಡ ಸುಮಾರು ಆರ್ಗನೈಸ್ ಮಾಡುತ್ತೆ. ಸೊ ಕಾಫಿ ಬೋರ್ಡೇ ಬಂದು ಬೆಂಗಳೂರು, ಮೈಸೂರು ಕೆಫೆಗಳ ಜೊತೆ ಕೊಲಾಬ್ರೇಷನ್ ಆಗಿ ಕಡಿಮೆ ಅಮೌಂಟಲ್ಲಿ ಟ್ರೈನಿಂಗ್ ಕೊಡುತ್ತೆ. ಪ್ರೈವೇಟ್ ಅವರು ಕೊಡ್ತಾರೆ. ಪ್ರೈವೇಟ್ ಅವ್ರು ನಿಮ್ಗೊಂದು 15-20 ಸಾವಿರ ಚಾರ್ಜ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಎಸ್ಪ್ರೆಸೋ ಅಕಾಡೆಮಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಪ್ಲಸ್ ಮುಂಬೈಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅಂಥ ಇನ್ಸ್ಟಿಟ್ಯೂಟಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ತೊಗೊಳ್ಬೋದು. CCD ಅವರು ಮುಂಚೆ ಟ್ರೈನಿಂಗ್ ಕೊಡ್ತಾಯಿದ್ರು. ಆರಂಭಿಕ ಹಂತದಲ್ಲಿ ಜಾಸ್ತಿ ಜನ ಟ್ರೈನ್ ಆಗಿದ್ದೆ CCD ಅವ್ರದ್ದು, ಕೆಫೆ ಕಾಫಿ ಡೇ ಅವ್ರದ್ದು ಚಿಕ್ಕಮಂಗ್ಳೂರು ಟ್ರೈನಿಂಗ್ ಕೊಡ್ತಾಯಿದ್ರು. ಈಗ ನನಗೆ ಅಷ್ಟು ಅವೇರ್ನೆಸ್ ಇಲ್ಲ ಸರ್, ಅವರು ಕೊಡ್ತಿದ್ದಾರೆ ಇಲ್ವಾ ಅಂತೇಳಿ. ನೀವು ಬೇರೆಯವ್ರಿಗೆ ಕೊಡ್ತಾ ಇದ್ದೀರಾ ಈಗ? ನಾವು ಕೊಡ್ತಿಲ್ಲ ಸರ್, ಯಾಕೆಂದ್ರೆ ಅದು ಕೊಡೋ ಅಕಾಡೆಮಿಯೇ ಬೇರೆ ಇದೆ. ಸೊ ಅಲ್ಲಿಂದನೇ ಹೋಗಿ ತರಬೇತಿ ಬೇಕೇ ಬೇಕಾ? ತರಬೇತಿ ಇರಬೇಕಿಲ್ಲ ಅಂದರೆ ಅನುಭವ ಇರ್ಬೇಕು ಸರ್. ಅದು ಒಂದು ನೋಡಿ ತಗೊಳ್ತೀವಿ. ಈಗ ಕಾಫಿಯಲ್ಲಿ ಬ್ಲೆಂಡೇ ಮುಖ್ಯ ಅಂತ ಹೇಳ್ತಾರೆ. ಅಂದ್ರೆ ಈಗ ಪೀಬೆರಿ, ರೋಬಸ್ಟಾ, ಪಾರ್ಚ್ಮೆಂಟು, ಅದರಲ್ಲಿ ಚೆರ್ರಿ
ಪಾರ್ಚ್ಮೆಂಟ್ ಹೀಗೆ ಎಲ್ಲದನ್ನು ಬ್ಲೆಂಡ್ ಮಾಡಿದ್ರೆ ಒಂದು ಕಾಫಿ ಬರುತ್ತೆ. ಆ ಕಾಫಿನೇ ಅವರು ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡೋದು ಅಂತ ಹೇಳಿ. ಅದು 2 ರೀತಿ ಬರುತ್ತೆ ಸರ್. ನೀವು ಹೇಳಿದಂತ ಬ್ಲೆಂಡ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫೀಸ್ ಮಾಡೋ ಟೈಮಲ್ಲಿ ಇಂಟರ್ನ್ಯಾಷನಲ್ ಬ್ಲೆಂಡ್ ಅಲ್ವೇನಪ್ಪ ಮುಖ್ಯ. ಅಂದ್ರೆ ಅದೇ ಆ ಒಂದು ಹೊರಗಡೆ ಬ್ಲೆಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಪೆಷಾಲಿಟಿ ಕಾಫಿ ಬ್ಲೆಂಡ್ ಬೇರೆ ಬರುತ್ತೆ, ನಾನ್ ಸ್ಪೆಷಾಲಿಟಿ ಬ್ಲೆಂಡ್ ಬೇರೆ ಬರುತ್ತೆ. ಸೊ ಈಗ ನಾವು ಸ್ಪೆಷಾಲಿಟಿಲಿ ಎಕ್ಸಾಂಪಲ್ ಪಿ ಬೇರಿನ ನಾವು ಗ್ರೇಡಿಂಗ್ ಇಸ್ ಇಂಪಾರ್ಟೆಂಟ್ ಸ್ಪೆಷಾಲಿಟಿಲಿ. ಸೊ ಅಲ್ಲಿ AA ಇಲ್ಲ AAA ಗ್ರೇಡ್ನ ಮಾತ್ರ ಯೂಸ್ ಮಾಡಿರ್ತೀವಿ. ಪಿ ಬೇರಿ ಕೂಡ ಒಂದು ಗ್ರೇಡ್. ಸೊ ಅದನ್ನು ನಾವಿಲ್ಲಿ ಬ್ಲೆಂಡ್ ಮಾಡಿದ ತಕ್ಷಣ ಆ ಸ್ಟ್ಯಾಂಡರ್ಡಲ್ಲಿ ನಾವು ಮೀಟ್ ಆಗಲ್ಲ. ಬಟ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿಲಿ ಗ್ರೇಡ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಬರೋಂದರೆ ಕಾಫಿ ಮಾಡೋ ಮೆಥಡಲ್ಲಿ ಪೌಡರ್ ಆಗೇ ಬಂದುಬಿಟ್ಟಿರುತ್ತೆ, ಯಾಕೆಂದ್ರೆ ಚಿಗೋರಿ ಮಿಕ್ಸ್ ಮಾಡೋದ್ರಿಂದಾಗಿ. ಸೊ ಅಲ್ಲಿ ಗ್ರೇಡ್ ಅಷ್ಟು ನಮಗೆ ಇಂಪಾರ್ಟೆಂಟ್ ಆಗಲ್ಲ, ಎಂಡ್ ಟೇಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಅದರಿರೋ ಬ್ಲೆಂಡ್ ಬೇರೆ ಬರುತ್ತೆ. ಸೊ ಇಲ್ಲಿ ನಾವು ಮೆಜಾರಿಟಿ ಬ್ಲೆಂಡ್ ಮಾಡಲ್ಲ, 100% ಅರೇಬಿಕಾ ಒಂದು ಸಿಂಗಲ್ ಗ್ರೇಡೇ ಇರುತ್ತೆ. ಜಾಸ್ತಿ ಪ್ರೊಸೆಸಿಂಗು ಮತ್ತು ಆ ಕಾಫಿ ಎಲ್ಲಿಂದ ಬರುತ್ತೆ ಅಂತ. ಸೊ ಚಿಕ್ಕಮಂಗ್ಳೂರಲ್ಲಿ ಕಲ್ದೇಪುರ ಎಸ್ಟೇಟ್ ಅಂತ ಒಂದಿದೆ, ಬಾಬಾ ಬುಡಂಗಿರಿ ಎಸ್ಟೇಟ್ ಇದೆ. ಆ ಎಸ್ಟೇಟ್ ಅವರು ಸಿಂಗಲ್ ಒರಿಜಿನ್ ಕಾಫಿ ಅಂತೇಳಿ ಆ ಎಸ್ಟೇಟ್ ಹೆಸರಲ್ಲೇ ಮಾರ್ತಾರೆ. ಸೊ ಅಂಥ ಸಿಂಗಲ್ ಒರಿಜಿನ್ ಕಾಫಿಗೆ ಬೆಲೆ ಜಾಸ್ತಿ. ಓಕೆ, ಅಂಥ ಜಾಗಕ್ಕೆ ಹೋಗಿ ನೀವು ನಾವು ತಗೊಂಡ್ಬರ್ತೀವಿ. ಹೌದು. ಅಂದಾಜು ಏನು ನಿಮ್ಮ ಕೆಪಾಸಿಟಿ ಏನು? ಅಂದರೆ ಎಷ್ಟು kg ಮಾರ್ಬೋದು ಒಂದು ವರ್ಷಕ್ಕೆ? ನಾವು ಒಂದು ಆಲ್ಮೋಸ್ಟ್ ಹೋಗಿ 400 ಬ್ಯಾಗ್ಸ್ ಅಷ್ಟು ನಾವು ಸೆಲ್ ಮಾಡ್ತೀವಿ ಸರ್, 50 kgs. ಅಂದರೆ ಅದು ಪುಡಿಯಾಗೂ ಮಾರಾಟ ಆಗುತ್ತೆ, ಕಾಫಿಯಾಗೂ ಮಾರಾಟ, ಕಾಫಿನೂ ಆಗುತ್ತೆ, ಪ್ಲಸ್ B2B ಬಿಸ್ನೆಸ್ ಅಲ್ಲಿ ಕೂಡ ಮಾರ್ತೀವಿ ನಾವು ಅದನ್ನು. ಅದೇನೋ ಕಾನ್ಸೆಪ್ಟ್ ಹೇಳಿದ್ರಿ, ಚೆನ್ನಾಗಿದೆ ನಿಮ್ಮ ಹೋಟ್ಲದು. ಏನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು? ಸೊ ಅದು ಇಟ್ಸ್ ಕಂಪ್ಲೀಟ್ ಔಟ್ಡೋರ್ ಫಾರೆಸ್ಟ್ ಥೀಮಲ್ಲಿ ನಾವು ಮಾಡಿರೋದು ಸರ್. ಸೊ ನಮ್ಮ ಹೆಸರು ಬಂದ್ಬಿಟ್ಟು ಝೆನ್ ಫಾರೆಸ್ಟ್ ಅಂತ. ಝೆನ್ ಬಂದ್ಬಿಟ್ಟು ಒಂದು ಜಾಪನೀಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ಸೊ ಫಾರೆಸ್ಟ್ ಏನಕ್ಕೆ ಅಂದರೆ ನಮ್ಮದು ಮೈಂಡ್ ಬಂದ್ಬಿಟ್ಟು ಮಂಕಿ ಮೈಂಡ್ ಥರ, ಸೊ ಹಾರಾಡ್ತಾ ಇರುತ್ತೆ. ನಮ್ಮದು ಲೋಗೋದಲ್ಲಿ ಕೂಡ ಮಂಕಿ ಲೋಗೋ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಕಾನ್ಸೆಪ್ಟ್ ಇಸ್ ಇಷ್ಟೇ, ನೀವು ಕಾಫಿ ಕುಡಿದು ನಿಮ್ಮದು ಮಂಕಿ ಮೈಂಡ್ನ ನೀವು ಕಾಮ್ ಡೌನ್ ಮಾಡಿ ಅಂತ ಹೇಳಿ ಒಂದು ಕಾನ್ಸೆಪ್ಟಲ್ಲಿ ಮಾಡಿ. ಜಾಸ್ತಿ ಮಾಡ್ಕೊಳ್ಳಿ ಅಂತಲ್ಲ, ಜಾಸ್ತಿ ಮಾಡ್ಕೊಳ್ಳಿ ಅಂತಲ್ಲ, ಕಮ್ಮಿ ಮಾಡ್ಕೊಳ್ಳಿ, ಸ್ವಲ್ಪ ಕಾಮ್ ಡೌನ್ ಆಗಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಹಂಗಾಗಿ ಝೆನ್ ಫಾರೆಸ್ಟ್, ಫೈಂಡ್ ಯುವರ್ ಝೆನ್ ಇನ್ ಫಾರೆಸ್ಟ್ ಅನ್ನೋ ರೀತಿಯಲ್ಲಿ ಅದನ್ನು. ಅಂದರೆ ಅಲ್ಲಿ ಕಾಡಿತ್ತ ನೀವು ಮಾಡಿರೋ ಜಾಗ? ಅಲ್ಲಿ ಆ್ಯಕ್ಚುಲಿ ಅದು ಬ್ಯಾಕ್ ಯಾರ್ಡ್. ಅವರು ಮುಂಚೆನೇ ಅಲ್ಲಿ ಸಪೋಟ, ಮಾವು, ಆಮೇಲೆ ಹಲಸಿನಣ್ಣು, ಬಟರ್ ಫ್ರೂಟು, ಅದೆಲ್ಲ ದೊಡ್ಡ ದೊಡ್ಡ ಗಿಡಗಳಿತ್ತು. ನಾವು ಯಾವ ಗಿಡನೂ ಕಟ್ ಮಾಡಿಲ್ಲ, ಅಲ್ಲೇ ಸುತ್ತಮುತ್ತ ಕಟ್ಟೆ ಕಟ್ಟಿ ಅದನ್ನು ಮಾಡಿರೋದು ಸರ್. ಓಕೆ, ಪರವಾಗಿಲ್ಲ, ಒಳ್ಳೆ ಜಾಗ ಸಿಕ್ಕಿದೆ. ಜಾಗ ಸಿಕ್ಕಿದೆ ಸರ್. ಪ್ರತಿ ದಿವಸ ತುಂಬ ಜನ ಬರ್ತಾರೆ ಸರ್. ಅಂದರೆ ಎಲ್ಲರಿಗೂ ನೀವು ಬರೀ ಕರಿ ಕಾಫಿನೇ ಕುಡಿಸೋದು? ಇಲ್ಲ, ಮಿಲ್ಕ್ ಬೇಸ್ಡ್ ಕಾಫಿನೂ ಇದೆ, ಬಟ್ ಅದು ಎಸ್ಪ್ರೆಸೋ ಮಿಷಿನಿಂದ ಮಾಡಿರ್ತೀವಿ. ಸೊ ಪ್ರಾಪರ್ ಸ್ಟೀಮಿಂಗ್ ಆಗಿ ಅದ್ರಲ್ಲಿ ಮಿಲ್ಕಲ್ಲಿ ನೀವು ಕ್ಯಾಪೆಚಿನೋ ಎಲ್ಲ ನೋಡಿರ್ತೀರಲ್ಲ, ಸೊ ಅದೇ ಥರ ಬೇರೆ ಸುಮಾರು ಆಪ್ಷನ್ಸ್ಗಳು ಬರುತ್ತೆ. ಎಷ್ಟು ವೆರೈಟಿ ಕಾಫಿ ಮಾಡ್ತೀರಿ ನಾವು? ನಮ್ಮ ಮೆನುವಲ್ಲಿ ಸುಮಾರು ಒಂದು 45 ವೆರೈಟೀಸ್ ಇದೆ ಸರ್ ಅಲ್ಲಿ. ಪರವಾಗಿಲ್ಲ. ಮಿಲ್ಕ್ ಬೇಸ್ಡ್, ನಾನ್ ಮಿಲ್ಕ್ ಬೇಸ್ಡ್. ಕಾಸ್ಟ್ಲಿ ಎಷ್ಟು ಕಾಫಿ ಎಷ್ಟು ಒಂದು ಕಪ್? ನಾವು ನಮ್ದು ಸ್ಟಾರ್ಟ್ ಆಗೋದು 280 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಕಪ್ಪಿಗೆ, ಅಪ್ ಟು 470, 480ವರೆಗೂ ಇದೆ ಅಲ್ಲಿ. ಕುಡಿತಾರೇನ್ರಿ ಎಷ್ಟೊಂದು ದುಡ್ಡು? ಅಂದರೆ ಸರ್ ಮೆಜಾರಿಟಿ ಅಲ್ಲಿ ಬರೋರು ಜಸ್ಟ್ ಕಾಫಿ ಕುಡ್ದು ಹೋಗ್ಲಿಕ್ಕೆ ಬರಲ್ಲ, ಅದು ವರ್ಕ್ ಸ್ಪೇಸ್ ಥರ. ಸೊ ಎಲ್ಲ ಕಡೆ ಲ್ಯಾಪ್ಟಾಪ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಆಮೇಲೆ ಅನ್ಲಿಮಿಟೆಡ್ ಹೈ ಸ್ಪೀಡ್ ವೈಫೈ ಇದೆ. ಸೊ ಮೆಜಾರಿಟಿ ಅಲ್ಲಿ ಬಂದು ಕೂತ್ಕೊಂಡು ಒಂದು 3 hours 4 hours ಸ್ಪೆಂಡ್ ಮಾಡಿ ವರ್ಕ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ತಾರೆ. ಸೊ ಈ ಸ್ಪೆಷಾಲಿಟಿ ಕಾಫಿ ಅನ್ನೋದು ಕೂಡ ಒಂದು ಹೊಸ ಟ್ರೆಂಡ್. ಸೊ ನಮ್ಮ ಜನರೇಷನ್ ಅವರೆಲ್ಲ ಇದನ್ನೇ ಪ್ರಿಫರ್ ಮಾಡ್ತಾರೆ ಹೆಚ್ಚಾಗಿ. ಓಕೆ, ಜೆನ್ ಝಿ ಮಾಡ್ತಾ ಇದ್ದೀರಾ ನೀವು ಅಲ್ವೇ? ಹೌದು ಸರ್. ವೆರಿ ಫೈನ್. ಈಗ ಇದನ್ನ ಡ್ರೋನ್ ಬಿಟ್ಬಿಟ್ಟಿದ್ದೀರಾ? ಡ್ರೋನು ನಡೀತಿದೆ ಸರ್. ಸೊ ಜಾಸ್ತಿ ಆಕ್ಟಿವ್ ಈಗ ಹೈಡ್ರೋಪೋನಿಕ್ಸ್, ಸಾರಿ ಇದು ಕಾಫಿ ಮೇಲೆ ಇದೆ. ಸೊ ಡ್ರೋನಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಆಮೇಲೆ ಅದು ಪ್ರಾಜೆಕ್ಟ್ ನಮಗೆ ಆರ್ಡರ್ ಬಂದಂಗೆ. ಸೊ ಹಾಗಾಗಿ ಆ ಕೆಲಸ ಇದ್ದ ಟೈಮಲ್ಲಿ ಅದು ಮಾಡ್ತಾ ಇರ್ತೀವಿ. ಓಕೆ, ಈಗ ನೀವು ಬಿಗಿನಿಂಗಲ್ಲಿ ಇದನ್ನೊಂದು ಉದ್ಯಮ ಅಂತ ನೀವು ಶುರು ಮಾಡಿದ್ರಲ್ಲ, ಏನೇನು ಚಾಲೆಂಜಸ್ ನಿಮಗೆ ಎದುರಾದವು? ನಾವು ಓವರಾಲ್ ಕಂಪ್ನಿ ಶುರು ಮಾಡ್ತಾ ನಮ್ಗೆ ಏನು ನಾಲೆಜ್ ಇರಲಿಲ್ಲ. ಸೊ ಒಂದು ವರ್ಷ ಎಲ್ಲ ನಾವೇ ಕಲಿತು ಮಾಡುವಂಥದ್ದು ಸುಮಾರು ಇತ್ತು. ಅದಾದಮೇಲೆ ಡ್ರೋನ್ ಶುರು ಮಾಡಿದ ಟೈಮಿಗೆ, ನಾವು ಶುರು ಮಾಡಿದ ಟೈಮಿಗೆ ಡ್ರೋನ್ ಲಾಸ್ ತುಂಬ ಸ್ಟ್ರಿಕ್ಟ್ ಇತ್ತು. ನಾವೊಂದು ಡ್ರೋನ್ ಟೆಸ್ಟ್ ಮಾಡಬೇಕನ್ನು ಕೂಡ ಹಾರ್ಸಂಗೆ ಇರಲಿಲ್ಲ, ಅದೆಲ್ಲ ಸುಮಾರು ಪ್ರಾಬ್ಲಮ್ಸ್ ಇತ್ತು. ಪಾಕಿಸ್ತಾನ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ ಟೈಮಿಗೆ ಗೌರ್ಮೆಂಟ್ ಅದನ್ನು ಸಿಂಪ್ಲಿಫಿಕೇಶನ್ ಮಾಡ್ತು. ನಾವು ಇದ್ರ ಮೇಲೆ ಸ್ವಲ್ಪ ಇಂಪ್ರೂವೈಸೇಷನ್ ಆಗಬೇಕು, ನಾವು ಡ್ರೋನ್ ಟೆಕ್ನಾಲಜಿಯಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ಬಿಟ್ಟು 43 ಲೈಸೆನ್ಸಸ್ ಬೇಕಿತ್ತು ಮೊದಲು. ಅದನ್ನು ಸಿಂಪ್ಲಿಫೈ ಮಾಡಿ 4 ಲೈಸೆನ್ಸಿಗೆ ತಂದಿಟ್ರು. ಸೊ ಅದು ನಮಗೆ ಭಾಳ ಹೆಲ್ಪ್ ಆಯಿತು ಆ ಟೈಮಲ್ಲಿ. ಬಟ್ ಅದಕ್ಕೂ ಮುಂಚೆ ಒಂದು ವರ್ಷ ನಾವು ಕಷ್ಟಪಟ್ವಿ ಈ ಲೈಸೆನ್ಸ್, ಹಾಗಾಗಿ ನಾವು ಡಿಲೇ ಕೂಡ ಮಾಡಿದ್ದು ಶುರು ಮಾಡಲಿಕ್ಕೆ. ಆಮೇಲೆ ನಾವು ಬೇಕಾದ್ರೆ ಪೈಲಟ್ ಲೈಸೆನ್ಸ್ ಬೇಕು, ಪ್ಲಸ್ ಆರ್ಗನೈಸೇಷನಲ್ಲಿ ನಾವು ಯೂಸ್ ಮಾಡಲಿಕ್ಕೆ ಅದು ಒಂದು ಸಪ್ರೇಟ್ ಲೈಸೆನ್ಸ್ ಇದೆ DGCA ಇಂದ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ. ಸೊ 2 ಲೈಸೆನ್ಸ್ ನಾವು ತೊಗೊಂಡು ಮತ್ತೆ ಕಂಪ್ನಿ ಶುರು ಮಾಡ್ಕೊಂಡ್ವಿ. ಆಮೇಲೆ ಫಂಡಿಂಗಲ್ಲಿ ಕೂಡ ಇಶ್ಯೂ ಆಯಿತು. ಬಟ್ ಅದೇ ಸಮಯಕ್ಕೆ ಸ್ವಲ್ಪ ಸ್ಟಾರ್ಟಪ್ ಇಂಡಿಯಾ ಅಂತೇಳ್ಬಿಟ್ಟು ಜಾಸ್ತಿ ಪ್ರಮೋಷನ್ಸ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾವು MSME ಇಂದ ನಮಗೆ ಫಂಡಿಂಗ್ ಕೂಡ ಗ್ರ್ಯಾಂಟ್ ಆಯಿತು. ಹೇಗೆ
ಅಪ್ಲೈ ಮಾಡ್ಕೊಂಡ್ರಿ ಅದು ಆ ಟೈಮಲ್ಲಿ ಸ್ಕೀಮ್ ಕರೆದಿದ್ರು ಸರ್. ಸೊ ನಾವು ಚೆಕ್ ಮಾಡಿದ್ವಿ, ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಟ್ ಸಪೋರ್ಟ್ ಮಾಡಿದ್ರು ಅಪ್ಲೈ ಮಾಡಲಿಕ್ಕೆ. ಸೊ ನಾವು ಅದು ಅಪ್ಲೈ ಮಾಡಿದ್ಮೇಲೆ ನಾನು ಸುಮಾರು ಒಂದು ಪ್ರೆಸೆಂಟೇಷನ್ಸ್ ಇರುತ್ತೆ, ಅದರಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಗ್ರಾಂಟ್ ಆಯಿತು ಸರ್ ಅಮೌಂಟ್. ಅದು ಅದು ಗ್ರಾಂಟ್ ಯಾರ್ಯಾರಿಗೆ ಪ್ರೆಸೆಂಟ್ ಮಾಡಬೇಕು? MSME ಇಂದ ರೆಪ್ರೆಸೆಂಟೇಟಿವ್ಸ್ ಇದ್ರು. ಸೊ ಅವ್ರ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕಾಗಿತ್ತು. ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಅನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಹೌದು, ಅದು ಏನು ಮಾಡ್ತೀವಿ ಅಂತ. ಅದು ಐಡಿಯಾ ಸ್ಟೇಜಲ್ಲಿ. ಮತ್ತು ನಮಗೆ ಸಿಕ್ಕಿದಷ್ಟು ಗ್ರಾಂಟ್, ಲೋನ್ ಅಲ್ಲ. ಸೊ ನಾವು ಸರ್ಕಾರಕ್ಕೆ ಏನೋ ಅದನ್ನು ವಾಪಸ್ ಕೊಡೋವಂಥ ನೆಸಿಟಿ ಇಲ್ಲ. ಬಟ್ ನಾವು ನಮ್ಮದು ವರ್ಕ್ನ ಕಂಪ್ಲೀಟಾಗಿ ಅವ್ರಿಗೆ ಅಪ್ಡೇಟ್ ಮಾಡಬೇಕು, ಹಿಂಗಿದೆ ಪ್ರೋಗ್ರೆಸ್, ನಾವು ಹೇಳಿದಂಥ ಆಬ್ಜೆಕ್ಟಿವ್ ಮೀಟ್ ಆಗಿದೆಯಾ ಅಂತ ಕೊಡಬೇಕಾಗುತ್ತೆ. ಓಕೆ, ಇದೆಲ್ಲ ನೀವು ಏನು ಉದ್ಯಮನ ಸ್ಥಾಪನೆ ಮಾಡುವಾಗ ಬಂದಂತಹ ಚಾಲೆಂಜಸ್. ಈಗ ಫಸ್ಟ್ ನೀವು ಬಿಸ್ನೆಸ್ ಮಾಡ್ತೀರಿ, ಬಂಡವಾಳ ಹಾಕ್ತೀರಿ, ಈಗ ಅದನ್ನ ಮೂವ್ ಮಾಡಬೇಕು, ಬಿಸ್ನೆಸ್ ಗ್ರಾಹಕರು ಬರಬೇಕು, ನಿಮಗೆ ಆದಾಯ ಆಗಬೇಕು, ಆ ಚಾಲೆಂಜಸ್ ಹೇಳಿ. ಜಾಸ್ತಿ ದೊಡ್ಡ ಚಾಲೆಂಜ್ ಅಂದರೆ ಲೈಕ್ ಕಸ್ಟಮರ್ಗೆ ಅವೇರ್ನೆಸ್ ಮೂಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ಗೋ ಟು ಮಾರ್ಕೆಟ್ ಇಶ್ಯೂಸ್ ಅಂತ ಹೇಳ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಏನು ಅಂತ ಹೇಳ್ಬಿಟ್ಟು ಕಸ್ಟಮರ್ ತಿಳಿಸೋದು, ನಾವು ಆ ಒಂದು ಸ್ಟೇಜ್ನ ಸ್ವಲ್ಪ ದಾಟಿದ್ದೀವಿ ಈಗ ಒಂದು ಅನುಭವ ಬಂದಮೇಲೆ. ಸೊ ನಮ್ಗೆ ಅದನ್ನು ಅಂಥ ಪ್ರಾಬ್ಲಮ್ ಅಂತ ಅನಿಸ್ತಿಲ್ಲ. ಸೊ ಈಸಿಯಾಗಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಿಮ್ಮ ಈ ಹೊಸ ನಾಲೆಡ್ಜನ್ನು ಒಂದು ಸ್ವಲ್ಪ ಹಂಚಿರಪ್ಪ. ಹೇಗೆ ನಿಮ್ಮ ಏನು ಈ ಸಾಫ್ಟ್ವೇರ್ ನಾಲೆಡ್ಜ್ಗಳನ್ನು ಯಾವ ಥರ ಮಾರ್ಕೆಟ್ ಪ್ರಮೋಷನಿಗೆ ಬಳಸ್ತಾ ಇದ್ದೀವಿ? ನಾವು ಜಾಸ್ತಿ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ನೇ ಬಳಸೋದು ಸರ್. ಹಾಗೆ ನಮ್ಮ ಕಸ್ಟಮರ್ಸ್ ಜಾಸ್ತಿ ಇನ್ಸ್ಟಾಗ್ರಾಮಲ್ಲೇ ಇರ್ತಾರೆ. ಸೊ ಹಂಗಾಗಿ ಇನ್ಸ್ಟಾಗ್ರಾಮಲ್ಲಿ ಈಗ ಸುಮಾರು ನಿಮಗೆ ಮೆಟಾ ಆ್ಯಡ್ಸ್ ಅದು ಅಂತೆಲ್ಲ ಆಪ್ಷನ್ಸ್ ಇದಾವೆ. ಸೊ ಎಲ್ಲ ಈ ಅಡ್ವರ್ಟೈಸ್ಮೆಂಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಪ್ರಮೋಷನ್ ಮಾಡ್ತೀವಿ ಇವಾಗ. ಅಷ್ಟೇನಾ? ಮೇಜರ್ ಆಗಿ ಅಷ್ಟೇ ಸರ್. ಬೇರೆ ಇನ್ನೇನು ಮಾಡಲ್ಲ? ಬೇರೆ ಏನೂ ಮಾಡಲ್ಲ ಸರ್. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾನೇ ಹೆಚ್ಚಾಗಿ. ಹೌದು, ಅದಕ್ಕೆ ಅಂತ ಬೇರೆ ಒಂದು ಟೀಮ್ ಇಟ್ಕೊಂಡಿದ್ದೀರಾ ಅಥವಾ ನೀವೇ ಮಾಡ್ತೀರಾ? ಇಲ್ಲ, ಅದಕ್ಕೆ ಅದನ್ನು ಮಾಡೋರೇ ಇದ್ದಾರೆ. ನಾವು ಅದನ್ನು ಔಟ್ಸೋರ್ಸಿಂಗ್ ಮಾಡಿರ್ತೀವಿ. ಆ ಏಜೆನ್ಸಿನೇ ಮಾಡಿಕೊಡುತ್ತೆ ನಮಗೆ. ಓಕೆ, ಅಂದರೆ ಅದು ಕಾಸ್ಟ್ ಆಗುತ್ತೆ? ಅದು ಕಾಸ್ಟ್ ಬೀಳುತ್ತೆ ಸರ್. ಹೌದಾ? ಅದೆಲ್ಲ ನಮ್ದು ಕಾಸ್ಟಿಂಗಲ್ಲಿ ಆ್ಯಡ್ ಆಗಿರುತ್ತೆ ಪ್ರತಿಯೊಂದು. ನೀವು ಒಟ್ಟು ಸಿಬ್ಬಂದಿ ಎಷ್ಟು ಜನ ಇದ್ದೀರಿ? ನೀವು ಪಾರ್ಟ್ನರ್ಸ್? ನಾವು ಪಾರ್ಟ್ನರ್ಸ್ ಇಬ್ಬರು, ನಮ್ಮ ಕಂಪ್ನಿಯಲ್ಲಿ ಒಬ್ರು ಇನ್ವೆಸ್ಟರ್ ಇದ್ದಾರೆ. ಸೊ ಆಮೇಲೆ ಸ್ಟಾಫ್ಗಳು ಒಂದು 11 ಜನ ಇದ್ದಾರೆ ಸರ್ ಈಗ ನಮ್ಮ ಕಂಪ್ನಿ. ಅದೇ ನಿಮ್ಮ ಹೋಟೆಲ್ ಸ್ಟಾಫ್, ಆಫೀಸ್ ಸ್ಟಾಫ್ ಇದ್ದಾರೆ, ಮಾರ್ಕೆಟಿಂಗ್ ಒಬ್ರು ನೋಡ್ಕೊಳ್ತಾರೆ. ಆಮೇಲೆ ನಮ್ಮದು ಸಾಫ್ಟ್ವೇರ್ ಇದೆ. ಸಾಫ್ಟ್ವೇರ್ ಅಂದರೆ ನಮ್ದು ಆನ್ಲೈನ್ ವೆಬ್ಸೈಟ್, ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಟೆಕ್ ಸಪೋರ್ಟ್ ಒಬ್ಬರು ಇದ್ದಾರೆ ಸರ್. ಓಕೆ. ನೀವು ಪಾರ್ಟ್ನರ್ಸ್ ಏನು ಕೆಲಸ? ನಾವು ಓವರಾಲ್ ಮ್ಯಾನೇಜ್ಮೆಂಟೇ ಸರ್. ಸೊ ಇದು ಅದು 2 ಕಂಪ್ನಿ ಇರೋದ್ರಿಂದ ಎರಡನ್ನೂ ಆ ಕಡೆ ಮಾನಿಟರ್ ಮಾಡೋದು, ಸ್ಟಾಫ್ ಹೈರಿಂಗು, ಆಮೇಲೆ ಗೌರ್ಮೆಂಟ್ ಇಶ್ಯೂಸ್ ಇರುತ್ತೆ, ಲೈಸೆನ್ಸ್ಗಳು, BBMP ಇಶ್ಯೂಸ್ ಇರುತ್ತೆ ಲೋಕಲ್, ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಸೊ ಇಂಥ ಇಶ್ಯೂಸ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಕೋತೀವಿ ಸರ್. ಓಕೆ, ಈಗ ಒಂದು ಲೆವೆಲ್ಗೆ ಮುಟ್ಟಿದ್ದೀನಿ ಅಂತಂದ್ರೆ? ಹೌದು ಸರ್. ಅಂದರೆ ಈಗ ನಿಮ್ಮ ಇನ್ನೂ ಇದನ್ನ ಅಪ್ ಸ್ಕೇಲ್ ಮಾಡಬೇಕು ಅಥವಾ ಹೆಚ್ಚು ದೊಡ್ಡದು ಮಾಡಬೇಕು ಅಂದರೆ ನಿಮ್ಮ ಆಲೋಚನೆಗಳೇನು? ಸೊ ನಾವು ಇದನ್ನು ಈಗ ಒಂದೇ ಕೆಫೆ ಇರೋದು ಸರ್. ಸೊ ಮೇಜರಾಗಿ ಫಿಸಿಕಲ್ ನಾವು ಬೆಂಗಳೂರಲ್ಲಿ ಕೂಡ ಒಂದು 2-3 ಕಡೆ, ಪ್ಲಸ್ ಬೇರೆ ಸ್ಟೇಟಲ್ಲಿ ಕೂಡ ಎಕ್ಸ್ಪೆಂಡ್ ಮಾಡೋ ಪ್ಲ್ಯಾನ್ ಇದೆ. ಸೊ ನನ್ನ ಕೋ-ಫೌಂಡರ್ ಗುಜರಾತವನ್ನಾಗಿರೋದ್ರಿಂದ ಅಹಮದಾಬಾದಲ್ಲಿ ಈಗ ಮುಂದೆ ಒಂದು ಓಪನ್ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಮೇಜರ್ ನಾವು ಶುರು ಮಾಡಿದ್ದು ಕಾನ್ಸೆಪ್ಟೇ ಬಂದ್ಬಿಟ್ಟು ಈ ಕಾಫಿನ, ಅಂದರೆ ಇಂಡಿಯನ್ ಕಾಫಿನ ಫಾರಿನ್ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ಅಂತಂದರೆ, ಹೇಗೆ ಮೊದಲು ಇಥೋಪಿಯನ್ ಕಾಫಿ, ಕೊಲಂಬಿಯನ್ ಕಾಫಿ ಅಂತ ಫಾರಿನರ್ಸ್ ಹುಡ್ಕೊಂಡು ಕುಡಿತಾ ಇದ್ರು. ಸೊ ಇಂಡಿಯನ್ ಕಾಫಿನ ಬಂದು ಹುಡ್ಕೊಂಡು ಕುಡಿಬೇಕು ಅಂತ ಒಂದು ಗುರಿಯಲ್ಲೇ ಶುರು ಮಾಡಿದ್ದು. ಸೊ ಅದು ಮೇಜರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೇಗೆ ನಮ್ಮ ಕಾಫಿನ ಫಾರಿನ್ ಮಾರ್ಕೆಟಿಗೆ ಇಂಡಿಯನ್ ಕಾಫಿ ಅನ್ನೋ ಹೆಸರಲ್ಲೇ ನಾವು ಅದನ್ನು ಪ್ರಮೋಟ್ ಮಾಡ್ಬೋದು ಅಂತ. ಈಗಾಗಲೇ ಕಾಫಿ ಬೋರ್ಡ್ ಸಾಕಷ್ಟು ಮಾಡ್ತಿರ್ಬೇಕು. ಹೌದು ಸರ್. ಹೌದು. ಕಾಫಿ ಬೋರ್ಡಿಂದ ಭಾಳಷ್ಟು ಸಪೋರ್ಟ್ ಇದೆ, ಎನ್ಕರೇಜ್ಮೆಂಟ್ ಕೂಡ ಇದೆ. ಆಮೇಲೆ ಬೆಂಗಳೂರಲ್ಲಿ ಪ್ರತಿ ವರ್ಷವೂ IICF ಅಂತ ಒಂದು ಈವೆಂಟ್ ನಡೆಯುತ್ತೆ, ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ. ಅಲ್ಲಿ 99% ಸ್ಪೆಷಾಲಿಟಿ ಕಾಫಿನೇ ಪ್ರಮೋಟ್ ಮಾಡ್ತಾರೆ. ಚಾಮರಾಜಲ್ಲಿ ನಡೆಯುತ್ತೆ. ಸೊ ಅಲ್ಲಿ ಕೂಡ ಕಾಫಿ ಬೋರ್ಡ್ ತುಂಬ ಪ್ರಮೋಟ್ ಮಾಡುತ್ತೆ ಸರ್. ಅಂದರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಫಿ ಮೇಲೆ ಮಾಡ್ತೀರಿ? ಹೌದು ಸರ್. ಕಾಫಿ ಡ್ರೋನ್ ಮೇಲೆ ಏನು ಮಾಡಬೇಕು ಅಂತ ಮೇಲೆ ಸರ್, ಅದು ತುಂಬ ಕಾಂಪಿಟೇಷನು ಇದೆ ಮಾರ್ಕೆಟಲ್ಲಿ. ಆಮೇಲೆ ನಮಗೆ ಇಲ್ಲಿ ಆಪರ್ಚುನಿಟಿ ವೈಸ್ ನೋಡಿದ್ರೆ ನಮಗೆ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ, ಗ್ರೋತ್ ವೈಸ್. ಹಾಗಾಗಿ ನಾವು ಇಲ್ಲಿ ಜಾಸ್ತಿ ಎನರ್ಜಿ. ನೀವು ಶುರು ಮಾಡಿದ್ದೆ ಡ್ರೋನ್. ಈಗ ನೋಡಿ ಎಲ್ಲ ರೈತರುಗಳು ಕೂಡ ಡ್ರೋನ್ ಬಳಸೋದಕ್ಕೆ ಶುರು ಮಾಡಿದ್ದಾರೆ. ಹೌದು. ರೈತ ಉತ್ಪಾದಕ ಕಂಪನಿಗಳು ಬಂದಿದ್ದಾವೆ. ಹೌದು. ಈಗ ನೇರವಾಗಿ ನೀವು ಡ್ರೋನ್ನ ಜಮೀನಿಗೆ ತಗೊಂಬಂದು ಸಿಂಪರಣೆ ಮಾಡಬಹುದು ಅಥವಾ ಬೇಕಾದ ಅವಕಾಶಗಳಿದ್ದಾವೆ. ಹೌದು. ಈಗ ಮಾರ್ಕೆಟ್ ದೊಡ್ಡದಾಗೋ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ಟರೆ ನಿಮಗೆ ಅಂದರೆ ಸರ್ ಒಂದು ಎಡ್ಜ್ ಹೋಗುತ್ತೆ ಅಂತ ಅನ್ಸಲ್ಲ? ನಾವು ಆ ಸ್ಪ್ರೇಯಿಂಗ್ ಸೆಗ್ಮೆಂಟಲ್ಲಿ ಇರಲೇ ಇಲ್ಲ. ನಾವು ಇದು ಜಾಸ್ತಿ ಸರ್ವೆಲೈನ್ಸ್ ಮತ್ತು ಮಾನಿಟರಿಂಗ್ ಸೆಗ್ಮೆಂಟಲ್ಲಿ. ಸೊ ನಾವು ಮೊದಲಿಂದ ನಮ್ಮದು ಸ್ಪೆಷಲೈಸೇಷನ್ ಮ್ಯಾನುಫ್ಯಾಕ್ಚರಿಂಗು ಇಲ್ಲ, ಪ್ಲಸ್ ಸರ್ವಿಸ್ ಕೂಡ ಇಲ್ಲ. ಈ ಸೆಗ್ಮೆಂಟಲ್ಲಿ ಹೇಗೆ ಅಂತಂದರೆ ರಿಕ್ವೈರ್ಮೆಂಟ್ ಮೇಲೆ ಪ್ಲಸ್ ಸುಮಾರು ನಾವು ಕೊಡ್ತಿದ್ದಂಥ ಸರ್ವಿಸ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಿಗೆ. ಈಗ ನೀವು ಹೇಳ್ದಂಗೆ ಅವರು ಕೂಡ ಅವ್ರದೇ ಆದಂಥ ಡ್ರೋನ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇಲ್ಲದ ಕಾರಣ ಅದನ್ನು ಅಷ್ಟು ಕಂಟಿನ್ಯೂ ಮಾಡ್ತಾ ಇಲ್ಲ. ನಾವು ಮಾಡ್ತಿರೋದ್ರಿಂದ ಅವರೇ ಶುರು ಮಾಡ್ಕೊಳ್ತಾ ಇದ್ದಾರೆ ಸುಮಾರು ಜನ. ಹಾಗಾಗಿ ನೀವು ಡೈವರ್ಸಿಫೈ ಮಾಡ್ಕೊತಿದ್ದೀವಿ. ಮುಂದೆ
ಡೈವರ್ಸಿಫಿಕೇಶನ್ ಇನ್ನೂ ಏನಾದರೂ ಆಲೋಚನೆಗಳಿದೆಯಾ? ಸದ್ಯದ ಮಟ್ಟಿಗೆ ಇಷ್ಟೇ ಸರ್. ಇಷ್ಟ. ಓಕೆ. ಈಗ ಬಿಸ್ನೆಸ್ಸು ನೀವು ಪ್ರಮೋಟ್ ಮಾಡೋದಕ್ಕೆ ಒಬ್ಬರು ಇನ್ವೆಸ್ಟರ್ ಇದ್ದಾರೆ ಅಂತ ಹೇಳಿದ್ರಿ. ಸಾಲ ಸೋಲ ಏನಾದ್ರು ಮಾಡಿದ್ರೆ ಬ್ಯಾಂಕಿಂದ? ನಾವು ಒಂದು 15 lakh ಲೋನ್ ತೊಗೊಂಡಿದ್ವಿ ಸರ್. ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಲೋನ್ನ. ಹೌದಾ? ಸೊ ಇನ್ವೆಸ್ಟರ್ ಬಂದುಬಿಟ್ಟು ಅವರಿಗೆ ನಮ್ಮ ಕಂಪ್ನಿ ಶೇರ್ ಇದೆ ಪ್ಲಸ್ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಅವ್ರು ಆ್ಯಕ್ಚುಲಿ GKVK ನನ್ನ ಪ್ರೊಫೆಸರ್ ಆಗಿದ್ದರು. ಆಮೇಲೆ ಹೈಡ್ರೋಪೋನಿಕ್ಸ್ ಮೇಲೆ ಕೆಲಸ ಮಾಡುವಾಗ ಅವರು GKVK ಒಂದು ಹೈಡ್ರೋಪೋನಿಕ್ಸ್ ಪ್ರಾಜೆಕ್ಟ್ ಬರೆದಿದ್ರು RKVI ವತಿಯಿಂದ. ಆ ಪ್ರಾಜೆಕ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ವಿ ನಮ್ಮ ಕಂಪ್ನಿಯಿಂದ ಹೈಡ್ರೋಪೋನಿಕ್ಸ್. ಹಾಗಾಗಿ ನಮ್ಮ ಜೊತೆ ಒಂದು ಪರಿಚಯ ಆಗಿದ್ದರು. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ ಸಮಯದಲ್ಲಿ ನಾನು ಅವ್ರು ಅಪ್ರೋಚ್ ಮಾಡಿದಾಗ ಅವರು ನಮಗೆ ಆಯ್ತು ನಾನೇ ಇನ್ವೆಸ್ಟ್ ಮಾಡ್ತೀನಿ ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಪರವಾಗಿಲ್ಲ. ಈಗ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಹೌದಾ? ಈಗ ನೀವು 3 ಜನ ಇದ್ದೀರಾ ಹಾಗಾದ್ರೆ? ಹೌದು. 3 ಜನ ಸೇರಿ ಶುರು ಮಾಡಿದ್ದೀರಿ. ಹೌದು. ಓಕೆ. ಈಗ 1.5 ಕೋಟಿನ ನಿಮ್ದು ಟರ್ನ್ ಓವರ್? ಅದು ಹಳೆ ಕಂಪ್ನಿ ಸರ್. ಇಲ್ಲೂ ಕೂಡ ಇದು ಮೇಜರ್ ಓಪನ್ ಮಾಡಿ 1 ವರ್ಷ ಕ್ಲಿಯರ್ ಆಯಿತು. ಇಲ್ಲಿ ನಾವು ರೆವಿನ್ಯೂ ವೈಸ್ ಟರ್ನ್ ಓವರ್ ವೈಸ್ ಆಲ್ಮೋಸ್ಟ್ ಆಗಿ 1 crore ಟಚ್ ಮಾಡಿದ್ದೀವಿ ನಾವು ಈಗ ಕಾಫಿ ಬಿಸ್ನೆಸ್. ಅಂದ್ರೆ ಚಾಲೆಂಜಸ್ ಇರುತ್ತೆ ಸರ್. ಎದುರಿಸಿದ್ರೆ ಈಗ ನಾವು ಜಾಸ್ತಿ ಚಾಲೆಂಜಸ್ ಫೇಸ್ ಮಾಡಿದ್ರೆ ಅರ್ಲಿ ಸ್ಟೇಜಕ್ಕೆ ಏನು ನಾಲೆಜ್ ಇರಲಿಲ್ಲ ಸರ್. ಅಂದರೆ ನಾವು ಕಂಪ್ಲೈನ್ಸಸ್ ಇರ್ಬೋದು, ಸೊ ನಮಗೆ ಲೈಸೆನ್ಸಿಂಗ್ ಇರ್ಬೋದು, ಆಮೇಲೆ ಫಂಡ್ನ ಎಲ್ಲಿ ಅರೇಂಜ್ ಮಾಡೋದು, ಇದಕ್ಕೆಲ್ಲ ಭಾಳ ಚಾಲೆಂಜ್ ಇನಿಷಿಯಲೇ ಫೇಸ್ ಮಾಡಿಬಿಟ್ವಿ. ಇವಾಗ ಸ್ವಲ್ಪ ನಾವು ಯೂಸ್ಡ್ ಆಗಿದ್ದೀವಿ. ಸೊ ನಮಗೆ ಅಂಥ ಚಾಲೆಂಜಸ್ ಅಂತ ಅನಿಸ್ತಿಲ್ಲ. ಹವ್ಯಾಸ್ ಅವರೇ, ಸಾಮಾನ್ಯವಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರೋವಂಥವರೆಲ್ಲ ಆಲೋಚನೆ ಮಾಡೋದು ಬೇರೆಯವ್ರ ಕೈ ಕೆಳಗೆ ನಾವು ಕೆಲಸ ಮಾಡೋಣ ಅಂತ. ಹೌದು. ಅಂದರೆ ನಾವೇ ಬೇರೆಯವ್ರಿಗೆ ಕೆಲಸ ಕೊಡೋ ಹಂಗೆ ಆಗೋಣ ಅಂತ ಯಾರೂ ಯೋಚನೆ ಮಾಡಲ್ಲ. ಹೌದು. ಆದರೆ ನೀವು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡಿದ್ರಿ. ಹೌದು. ನೀವು ಓದಿರೋ ವಿದ್ಯೆಗೆ ಬೇರೆ ಕಡೆನೂ ನೀವು ಕೆಲಸ ಮಾಡಬಹುದಿತ್ತೇನೋ, ಅವಕಾಶಗಳಿದ್ವೇನೋ. ಆದರೆ ನೀವ್ಯಾಕೆ ಅದನ್ನು ಆ ದಾರಿ ಆಯ್ಕೆ ಮಾಡ್ಕೊಳ್ಳಿಲ್ಲ? ಮೊದಲಿಂದನೇ ನಾನೇ ಶುರು ಮಾಡಬೇಕು ಅಂತ ಆಸೆ ಇತ್ತು ಸರ್ ನನಗೆ. ಅದು ಇದ್ದ ಕಾರಣ ನಾನು ನಮ್ಮ ಪೇರೆಂಟ್ಸ್ ಕೂಡ ಬಿಡ್ತಿರ್ಲಿಲ್ಲ ಅಂದರೆ ಶುರು ಮಾಡಲಿಕ್ಕೆ. ನಾನು ಈ MBA ಚೂಸ್ ಮಾಡೋಕ್ಕೆ ಕಾರಣನೇ ಅದು. ಸೊ ಅಟ್ಲೀಸ್ಟ್ ಆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಂದರೆ ಒಪ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾರ್ಮಲಾಗಿ ಕಷ್ಟ ಸರ್, ಪೇರೆಂಟ್ಸು ಪರ್ಮಿಷನ್ ಕೊಡಲ್ಲ, ಪ್ಲಸ್ ನಮಗೆ ಶುರು ಮಾಡಲಿಕ್ಕೂ ಭಯ ಇರುತ್ತೆ. ಈ ಕಾಲೇಜಲ್ಲಿ ಏನು ಮಾಡುತ್ತೆ ಅಂತಂದರೆ ನಿಮ್ಗೆ ಜಾಸ್ತಿ ಮೈಂಡ್ ಸೆಟ್ ಡೆವಲಪ್ ಮಾಡುತ್ತೆ. ಮೈಂಡ್ ಸೆಟೇ ಇಂಪಾರ್ಟೆಂಟ್. ಎಕ್ಸಾಂಪಲ್ ನಾಳೆ ಚಾಲೆಂಜಸ್ ಬಂದಾಗ ನಾವು ಫೇಸ್ ಮಾಡೋದು ಹಿಂಗೆ ಅಂತ ಹೇಳ್ಬಿಟ್ಟು ಅಂತ. ಸೊ ಇದನ್ನು ಡೆವಲಪ್ ಮಾಡ್ತಾರೆ ಜಾಸ್ತಿ ನಿಮಗೆ ಸ್ಕಿಲ್ಸ್ಗಿಂತ ಹೆಚ್ಚಾಗಿ. ಅದೇ ನನಗೆ ನಾರ್ಮಲ್ MBA ಕಾಲೇಜಿಗೆ ಹೋದೆ ಅಂದ್ಕೊಳ್ಳಿ, ಅಲ್ಲಿ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ಒಂದು ಪ್ಲೇಸ್ಮೆಂಟ್ ತೊಗೊಂಡು ಒಳ್ಳೆ ಕಡೆ ಜಾಬಿಗೆ ಹೋಗ್ಬಿಡಬೇಕು ಅನ್ನೋ ರೀತಿ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಮೈಂಡ್ ಸೆಟ್ಟೇ ಅರ್ಧ ನಮಗೆ ಹೆಲ್ಪ್ ಮಾಡಿರುತ್ತೆ ಸರ್. ಓಕೆ. ಅಂದರೆ ನೀವು ಮುಂಚೆಯಿಂದ ಎಂಟರ್ಪ್ರೈಸಿಂಗಾ? ಅದೇ ಐಡಿಯಲ್ ಇತ್ತು ಸರ್. ನಾನು ಕಾಲೇಜಲ್ಲಿ ಕೂಡ ಆ್ಯಕ್ಟಿವ್ ಆಗಿದ್ದೆ ಎಲ್ಲ ಈ ಥರ ಆ್ಯಕ್ಟಿವಿಟೀಸಲ್ಲಿ. ಸೊ ಹಾಗಾಗಿ ನಾನೇ ಕಂಪ್ನಿ ಶುರು ಮಾಡಬೇಕು ಅಂತಾನೆ. ಈಗ ನಿಮ್ಮ ಕಾಲೇಜಲ್ಲಿ ಸುಮಾರು ಜನ ಬಿಸ್ನೆಸ್ ಮ್ಯಾನ್ಗಳು ಬಂದರು, ಅವರೇ ಎಕ್ಸ್ಪ್ಲೈನ್ ಮಾಡೋರು ಅಂತ ಹೇಳಿದ್ರಲ್ಲ. ಹೌದು. ಯಾರು ನಿಮ್ಮನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು? ಸೊ ನಮಗೆ ಆ್ಯಕ್ಚುಲಿ ಅಡಾನಿ ಗ್ರೂಪಲ್ಲಿ ಆ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಒಬ್ಬರು. ಸೊ ಅವ್ರು ನಮಗೆ ಕೋರ್ಸ್ ತೊಗೊಳ್ತಾ ಇದ್ರು. ಸೊ ಅವ್ರು ನಂಗೆ ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಷಿಯಲ್ ಆಗಿಲ್ಲ. ಆಮೇಲೆ ಸಿಂಟ್ಯಾಕ್ಸ್ ಟ್ಯಾಂಕ್ ಗೊತ್ತಲ್ಲ, ಅದರದ್ದು ಚೇರ್ಮನ್ ಆ್ಯಕ್ಚುಲಿ ನಮಗೆ ಕ್ಲಾಸ್ ತೊಗೊಳ್ತಾ ಇದ್ರು. ಸೊ ಅವರಿಬ್ರು ಸ್ವಲ್ಪ ಜಾಸ್ತಿ ಇನ್ಫ್ಲೂಯೆನ್ಷಿಯಲ್ ಇದ್ರು ನಮಗೆ ಆ ಟೈಮಲ್ಲಿ. ಯಾಕೆ ಅವರು ಅಷ್ಟೊಂದು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ರು? ಜಾಸ್ತಿ ಕನೆಕ್ಟ್ ಆಗ್ತಾ ಇದೆ ಸರ್ ಅವ್ರ ಸ್ಟೋರೀಸು, ಪ್ಲಸ್ ಹಿಂಗೆ ಅವರ ಚಾಲೆಂಜಸ್ ಫೇಸ್ ಮಾಡ್ಕೊಂಡು ಕಂಪ್ನಿನ ಬಿಲ್ಡ್ ಮಾಡಿದ್ರು ಅಂತ. ಆಮೇಲೆ ನಾಲೆಜ್ ವೈಸು ಕೂಡ ನಮಗೆ ಅವ್ರು ಹೇಳ್ಕೊಡೋ ರೀತಿ ಪ್ಲಸ್ ನಾವು ಬುಕ್ಕಲ್ಲಿ ಓದೋದಕ್ಕೂ ಭಾಳ ವ್ಯತ್ಯಾಸ ಇರ್ತಿತ್ತು. ಅವ್ರು ರಿಯಲ್ ಟೈಮ್ ಇನ್ಸಿಡೆಂಟ್ ಕೊಟ್ಟು ನಮಗೆ ಸ್ಟೋರೀಸ್ನ ಕನೆಕ್ಟ್ ಮಾಡೋರು. ಸೊ ಹಾಗಾಗಿ ನಮಗೆ ಭಾಳ ಹೆಲ್ಪ್ ಆಗ್ತಾಯಿತ್ತು. ಓಕೆ. ನಿಮ್ಮ ಟರ್ನಿಂಗ್ ಪಾಯಿಂಟ್ ಅಂದರೆ ಏನು ಬಿಸ್ನೆಸ್ಸಲ್ಲಿ? ಅಟ್ ಪ್ರೆಸೆಂಟ್ ಸರ್ ಈ ಕೆಫೆ ಓಪನ್ ಮಾಡಿದೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್. ಏನಕ್ಕೆ ಅಂದರೆ ನಾವು ಇಷ್ಟು ಜನ ಕೆಲಸ ಮಾಡ್ತಿದ್ದಾಗ ಅಷ್ಟು ವಿಸಿಬಿಲಿಟಿ ಸಿಗ್ತಾ ಇರಲಿಲ್ಲ. ಸೊ ನಾವು ಆಫೀಸ್ ಒಳ್ಳೆ ಕೆಲಸ ಮಾಡ್ತಿದ್ವಿ, ಪರ್ಸ್ನಲ್ ಇನ್ಫ್ಲೂಯೆನ್ಷಿಯಲ್ ಇಟ್ಕೊಂಡೆ ನಾವು ಬಿಸ್ನೆಸ್ ಪ್ರಮೋಟ್ ಮಾಡಬೇಕಿತ್ತು. ಈ ಕೆಫೆ ಓಪನ್ ಮಾಡಿದ್ರಿಂದ ಸೊ ವಿಸಿಬಿಲಿಟಿ ಜಾಸ್ತಿ ಇದೆ. ಸೊ ಸುಮಾರು ಜನ ಪ್ರತಿದಿನ ನಮಗೆ ಸುಮಾರು 60-70 ಕಸ್ಟಮರ್ಸ್ ಬಂದು ಹೋಗ್ತಾರೆ. ಸುಮಾರು ಜನಕ್ಕೆ ವಿಸಿಬಿಲಿಟಿ ಸಿಕ್ಕಿದೆ. ಆ ವಿಸಿಬಿಲಿಟಿನೇ ನಮಗೆ ಹೆಚ್ಚೆಚ್ಚು ಬಿಸ್ನೆಸಸ್ ಕೊಡುತ್ತೆ. ಪ್ರತಿದಿನವೂ ನಮ್ಮದು ರಿಟೇಲ್ ಬಿಸ್ನೆಸ್ಸಿಗೆ, ಹೋಲ್ಸೇಲ್ ಬಿಸ್ನೆಸ್ಸಿಗೆ 1-2 ಎನ್ಕ್ವೈರೀಸ್ ಎಕ್ಸ್ಟ್ರಾ ಬರುತ್ತೆ. ಸೊ ಈ ಕೆಫೆ ಓಪನ್ ಮಾಡಿರೋದು ನಮ್ಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಥರ ಅನಿಸ್ತಿದೆ ಸರ್. ಹೆಚ್ಚಿನ ಮಾಹಿತಿಗೆ ಹವ್ಯಾಸ್ ಅವರೇ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? ಖಂಡಿತ ಸರ್. 8197472257. ಇನ್ನೊಂದು ಸರಿ ಹೇಳ್ತೀರಾ? 8197472257. ಇನ್ನೂ ಒಂದು ಸರಿ ಹೇಳ್ಬಿಡಿ. 8197472257. ಒಳ್ಳೆಯದು ಹವ್ಯಾಸ್ ಅವರೇ, ಇದುವರೆಗೂ ನಿಮ್ಮ ವೃತ್ತಿಪರತೆ ಬಗ್ಗೆ ಮತ್ತು ವಿಶೇಷವಾಗಿ ತಾವು ಮಾಡಿರುವಂತಹ ಉದ್ಯಮದ ಬಗ್ಗೆ, ನೀವು ಎದುರಿಸಿದ ಕಷ್ಟ ನಷ್ಟಗಳು, ಸವಾಲುಗಳು ಎಲ್ಲದರ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೆ ಕೃಷಿ ಉದ್ಯಮಶೀಲತೆ ಕುರಿತು
ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಕೆಎಸ್ ಹವ್ಯಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಆಗಸ್ಟ್ 9ರಂದು ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಬೆಳೆಯ ಕೊಯ್ಲು ನಂತರದ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಕುರಿತು ಚಾಮರಾಜನಗರ ಜಿಲ್ಲಾ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕರಾದ ಎಜಿ ಬಸವಣ್ಣ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಪರಿಹಾರ ಧನ ಪಡೆಯಿರಿ. ಮುಕ್ತ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಬೆಳೆಗಳ ಬೆಲೆ ಕುಸಿದಾಗ ಅವಕಾಶ ನೀಡಬೇಡಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ಕಾರ್ಯಕ್ರಮವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ.